ದೇವರ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಮ್ಮ ಶಿರಗಳನ್ನು ಬಾಗಿ ಈ ಪವಿತ್ರವಾದ ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಮಹಾಮಹಿಮನಾದ ಪರಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ದಿವ್ಯವಾದ ಕೃಪೆ, ಪ್ರೀತಿ, ಭಾಗ್ಯ, ಆಶೀರ್ವಾದಗಳಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸುತ್ತೇವೆ. ಪ್ರಿಯಕರ್ತನೆ, ನಮ್ಮ ಮಧ್ಯದಲ್ಲಿ ನೀನು ಪ್ರಸನ್ನನಾಗಿದ್ದಿ ಮತ್ತು ನಮ್ಮನ್ನು ಆಶೀರ್ವದಿಸಲು ನೀನು ಸಿದ್ಧನಾಗಿದ್ದಿ. ಶಿರವಾಗಿರುವ, ಬರುತ್ತಿರುವ ಮತ್ತು ಆನ್ಲೈನ್ ಮೂಲಕ ಮನೆಗಳಲ್ಲಿಯೇ ಆರಾಧನೆಗಾಗಿ ಸಿದ್ಧವಾಗಿರುವ ಎಲ್ಲ ನಮ್ಮ ಸಭಿಕರ ಮೇಲೆ ನಿಮ್ಮ ದಿವ್ಯ ಕೃಪಾವರಗಳನ್ನು ಸುರಿಸಿ ಹರಸಿ ನಮ್ಮನ್ನು ಬಲಪಡಿಸಬೇಕೆಂದು ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಮ್ಮ ಆರಾಧನೆಯನ್ನು ಪ್ರಾರಂಭ ಮಾಡುತ್ತೇವೆ. ಆಮೆನ್. ನಮ್ಮಯ ರಕ್ಷಕನು ಯೇಸು ಕ್ರಿಸ್ತನ ಆರಾಧಿಸುವ, ನೀನೇ ನಮ್ಮಯ ರಕ್ಷಕನು. ನಿನ್ನ ರಕ್ತದಿಂದ ನಮ್ಮ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನಮ್ಮ ಗುಣಪಡಿಸಿದೆ. ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿಮ್ಮ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿಮ್ಮ ಕೊಂಡಾಡುವೆ. ನಮ್ಮ ಆರಾಧನೆಯ ಪ್ರಾರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ಪವಿತ್ರನಾದ ದೇವರೇ ನಿಮ್ಮ ಪರಿಶುದ್ಧ ನಾಮದಲ್ಲಿ ಉಂಟಾಗಲಿ. ಆಮೆನ್. ತಂದೆ ದೇವರನ್ನ ನಾವು ಸ್ತುತಿಸಿ ಕೊಂಡಾಡುವ ಹಾಗೆ ಹಾಡುವ ಸಂಗೀತಗಳಲ್ಲಿ 163ನೆಯ ಸಂಗೀತಗಳಲ್ಲಿ ಒಟ್ಟಾಗಿ ಹಾಡಿಕೊಳ್ಳೋಣ. 163ನೆಯದು. ಆನಂದವೇ ಆನಂದವೇ, ನಾ ಕ್ರಿಸ್ತ ಭಕ್ತನಾದೆನು, ಸಂಭ್ರಮ ಪಡು ಮನವೇ, ನಾ ಭಾಗ್ಯವಂತ ನಾದೆನು.
ಹರ್ಷವೇ ನಾ ಭಾಗ್ಯವಂತ ನಾದೇನು ನನ್ನನ್ನು ದೈವ ಸೇವೆಗೆ ಪ್ರತಿಷ್ಠೆ ಮಾಡಿಕೊಂಡೆನು ಎಂದೆಂದಿಗೂ ಡಂಬಡಿಕೆ ಕಾಪಾಡಿ ಸೇವಿಸುವೆನು ಹರ್ಷವೇ ಹರ್ಷವೇ ನಾ ಭಾಗ್ಯವಂತ ನಾದೇನು ಕ್ರಿಸ್ತೇಸುವೇ ನರತವು ನನ್ನನ್ನು ಶುದ್ಧ ಮಾಡಿತು ಹರ್ಷವೇ ನಾ ಭಾಗ್ಯವಂತ ನಾದೇನು. ತಂದೆ ದೇವರನ್ನ ನಮ್ರತೆಯಿಂದಲೂ ಭಕ್ತಿ ಭಾವದಿಂದಲೂ ಆರಾಧಿಸೋಣ. 123ನೇ ಪುಟವನ್ನ ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನ ಒಳ್ಳೆಯವನು, ಆತನ ಕೃಪೆಯು ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರಬಹುದು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನ ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆ, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಮನಸ್ಸುರದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನು ಅವನು. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನಾಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಮನಸ್ಸು ದೇವರಿಗೆ ಇಷ್ಟ ಇಲ್ಲ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ತಂದೆ ಬಳಿಗೆ ಹೋಗಿ ಆತನಿಗೆ ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನನ್ನು ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕ್ರಿಸ್ತನ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಾವು ಮೌನವಾಗಿದ್ದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳೋಣ. ದೇವರ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಮ್ಮ ಶಿರಗಳನ್ನು ಬಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಯೆಹೋವ ದೇವರೇ, ನೀನು ಒಳ್ಳೆಯವನು, ಕ್ಷಮಿಸುವವನು,
ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದೆಯಲ್ಲ. ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ, ಅವರೆಲ್ಲ ಪಾಪಗಳನ್ನ ಅಳಿಸಿಬಿಟ್ಟಿದ್ದಿ. ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವ ದೇವರೇ, ನಮ್ಮ ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವಾತನು ನೀನು. ಆದುದರಿಂದ ನಾವಾಗಲಿ ನಿನ್ನ ಪ್ರಜೆಗಳಾದಂಥ ದೇವಜನರಾಗಲಿ ನಿನ್ನ ಪರಿಶುದ್ಧ ಆಲಯದಲ್ಲಿ ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಬೇಡುವಾಗ, ಪ್ರಾರ್ಥಿಸುವಾಗ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ವಿನ್ನಹವನ್ನು ಕೇಳಿ ನಮಗೆ ಕ್ಷಮೆಯನ್ನು ಅನುಗ್ರಹಿಸು. ಯಾಕೆಂದರೆ ಯಾರ ದ್ರೋಹವು ಪರಿಹಾರವಾಗಿದೆಯೋ, ಯಾರ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ನಾವೆಲ್ಲರೂ ಕ್ಷಣಕಾಲ ಮೌನವಾಗಿದ್ದು 126ನೇ ಪುಟದಲ್ಲಿರುವಂಥ ಹುದುವಾದ ಪಾಪದ ಅರಿಕೆಯನ್ನೆಲ್ಲರೂ ಒಂದೇ ಮನಸ್ಸಾಗಿ ಅರಿಕೆ ಮಾಡಿಕೊಳ್ಳೋಣ. ಎಲ್ಲರೂ ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿಯಿಂದ ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡವಿನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನ ಸಹಾಯಕನಾಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ಪವಿತ್ರವಾದಂಥ ನಮ್ಮ ನೂತನ ವರ್ಷದ 2ನೆಯ ಭಾನುವಾರದ ವಿಶೇಷ ಆರಾಧನೆಗಾಗಿ ನೇಮಕವಾಗಿರುವಂತಹ ಹಳೆ ಒಡಂಬಡಿಕೆಯ ಮತ್ತು ಪತ್ರಿಕೆಯ ವೇದ ಪಾರಾಯಣ ಭಾಗಗಳನ್ನು ನಾವೀಗ ಆಲಿಸೋಣ. ಹಳೆ ಒಡಂಬಡಿಕೆಯ ಪಾರಾಯಣವೀಗ ಓದಲ್ಪಡುವುದು. ದೇವರೇ ನಿನಗೆ ಸ್ತೋತ್ರವಾಗಲಿ ಎಂಬುದಾಗಿ ಸಭೆಯವರೆಲ್ಲರೂ ನುಡಿಯುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ದೇವರೇ ನಿನಗೆ ಸ್ತೋತ್ರವಾಗಲಿ. ಈ ಹೊಸ ವರ್ಷದ 2ನೇ ಭಾನುವಾರದ ಆರಾಧನೆಗಾಗಿ ಆರಿಸಿರುವ ಮೊದಲನೇ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 20 ವಚನಗಳು 1ರಿಂದ 11ರವರೆಗೆ. ಜ್ಞಾನೋಕ್ತಿಗಳು ಅಧ್ಯಾಯ 20 ವಚನಗಳು 1ರಿಂದ 11ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ, ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. ರಾಜನು ಗರ್ಜಿಸುವ ಸಿಂಹದಂತೆ ಭಯಂಕರನು, ಅವನನ್ನು ಕೆಣಕುವವನು ತನಗೇ ಕೆಡುಕು ಮಾಡಿಕೊಳ್ಳುವನು. ವ್ಯಾಜಕ್ಕೆ ದೂರನು, ಮಾನಕ್ಕೆ ಯೋಗ್ಯನು. ಜಗಳವು ಪ್ರತಿಯೊಬ್ಬ ಮೂರ್ಖನಿಗೂ ಸಹಜ. ಮೈಗಳ್ಳನು ಮಳೆಗಾಲದಲ್ಲಿ ಹೊಲಗೇಯನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕೀತು. ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರು, ಆದರೆ ವಿವೇಕಿಯು ಅದನ್ನು ಸೇದಬಲ್ಲನು. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ. ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? ಸದ್ಧರ್ಮಿಯು ನಿರ್ದೋಷವಾಗಿ ನಡೆಯುವನು, ಅವನು ಗತಿಸಿದ ಮೇಲೆಯೂ ಅವನ ಮಕ್ಕಳು ಭಾಗ್ಯವಂತರು. ರಾಜನು ನ್ಯಾಯಾಸನಾರೂಢನಾಗಿ ತನ್ನ ದೃಷ್ಟಿಯಿಂದ ಸಕಲ ಕೆಟ್ಟತನವನ್ನು ತೂರುವನು. ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡಿದ್ದೇನೆ,
ನನ್ನ ಪಾಪವನ್ನು ಕಳೆದುಕೊಂಡು ನಿರ್ಮಲನಾಗಿದ್ದೇನೆ ಎಂದು ಯಾರು ಹೇಳಬಲ್ಲರು? ತೂಕದ ಕಲ್ಲನ್ನು, ಅಳತೆಯ ಪಾತ್ರೆಯನ್ನು ಹೆಚ್ಚಿಸುವುದು, ತಗ್ಗಿಸುವುದು ಇವೆರಡೂ ಯೆಹೋವನಿಗೆ ಅಸಹ್ಯ. ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು ಎಂಬುದು. ದೇವರೇ ನಿನಗೆ ಸ್ತೋತ್ರವಾಗಲಿ. ಈಗ ಪತ್ರಿಕೆಯ ವೇದ ಪಾಠ ಭಾಗವನ್ನು ಆಲಿಸೋಣ. ಪತ್ರಿಕೆಯ ಭಾಗವು ಈಗ ಓದಲ್ಪಡುವುದು. ಆತ್ಮನೇ ನಿನಗೆ ಸ್ತೋತ್ರವಾಗಲಿ ಎಂಬುದಾಗಿ ನಾವು ಆತ್ಮ ದೇವರನ್ನು ಸ್ತುತಿಸೋಣ. ಈ ದಿನಕ್ಕೆ ನೇಮಕವಾದ ಪತ್ರಿಕಾ ಭಾಗವು ಶ್ರೀ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ, ಅಧ್ಯಾಯ 6, ವಚನಗಳು 12ರಿಂದ 21ರವರೆಗೆ. ಶ್ರೀ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ, ಅಧ್ಯಾಯ 6, ವಚನಗಳು 12ರಿಂದ 21ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ನಂಬಿದವರು ಪಾಪದ ದಾಸತ್ವದಿಂದ ಬಿಡುಗಡೆಯಾಗಿ ದೇವರಿಗೆ ದಾಸರಾಗುವರು. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಂದ ಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು? ನಾವು ಧರ್ಮಶಾಸ್ತ್ರಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗಿದ್ದೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತನಾಡುತ್ತೇನೆ. ಅಧರ್ಮ ಮಾಡುವುದಕ್ಕೆ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸನಾಗಿ ಒಪ್ಪಿಸಿಕೊಡಿರಿ. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆಯುಂಟಷ್ಟೇ. ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ ಎಂಬುದೇ. ಆತ್ಮನೇ ನಿನಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 92ನೆಯ ಜ್ಞಾನ ಸಂಕೀರ್ತನೆಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. 92ನೆಯ ಸಂಕೀರ್ತನೆ. ಕರುಣಾಕರ ದೇವ ಸತ್ಯಾತ್ಮನ ವರತ ಸದ್ಗುಣ ಭಾವ. ಈ ಒಂದು ಸಂಗೀತವನ್ನು ಭಕ್ತಿ ಭಾವದಿಂದ ನಾವೆಲ್ಲರೂ ಸಂತೋಷವಾಗಿ ಹಾಡಿಕೊಳ್ಳೋಣ.
ಸುವಾರ್ಥ ವೇದ ಪಾರಾಯಣ ಭಾಗವನ್ನು ಈಗ ನಾವು ಆಲಿಸೋಣ. ಸುವಾರ್ತೆಯ ಭಾಗವು ಈಗ ಪಾರಾಯಣವಾಗಲ್ಪಡುವುದು. ಈ ದಿನದ ಆರಾಧನೆಯ ಸುವಾರ್ಥ ಪಾರಾಯಣಕ್ಕಾಗಿ ಆರಿಸಿಕೊಂಡ ಸತ್ಯವೇದದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಅಧ್ಯಾಯ 7 ವಚನಗಳು 16ರಿಂದ 23ರವರೆಗೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 7 ವಚನಗಳು 16ರಿಂದ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳುಗಿಡಗಳಲ್ಲಿ ದ್ರಾಕ್ಷೆ ಹಣ್ಣುಗಳನ್ನು ಮತ್ತು ಗುಣಿಕೇಡಿಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು. ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು. ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡುವ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವ ನಮ್ಮ ಸಭೆಯವರ ಹೆಸರುಗಳು ಈ ರೀತಿಯಲ್ಲಿದೆ. ಮಿಸಸ್ ಕ್ರಿಸ್ಟಿನಾ ಕುಮಾರಿ, ಮಿಸಸ್ ಡಾರ್ತಿ ರೈಚಲ್, ಮಿಸ್ಟರ್ ಸುಜಯ್ ರವಿಕುಮಾರ್, ಮಿಸಸ್ ಮರ್ಲಿನ್ ಸ್ಮಿತಾ, ಮಿಸಸ್ ಎವೆಂಜಲಿನ್ ಎಸ್ತೇರ್ ಚಾವನ್, ಮಿಸ್ಟರ್ ಮಾರ್ಕ್ವಿನ್ ಮೋಸೆಸ್, ಮಿಸಸ್ ಜಯ ಶೆರ್ಲಿ, Mrs. Padma Bhaskar, Mr. Emmanuel Young, Mrs. Geetanjali, Mr. Benjamin Anil Kumar, Mrs. Pushpakanti Albert, and Mr. A.M. Joseph. ಈ ವಾರದಲ್ಲಿ ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವ ದಂಪತಿಗಳು ಮಿಸ್ಟರ್ ಸ್ಯಾಮ್ಸನ್ ವಿಜಯ್ ಕುಮಾರ್ ಹಾಗೂ ಮಿಸಸ್ ಸಹಾಯಮಾಯ ಮೇರಿ ಹಾಗೂ ಮಿಸ್ಟರ್ ಲೂಕಸ್ ಚಂದ್ರಕಾಂತ್ ಹಾಗೂ ಮಿಸಸ್ ಜೆನಿಫರ್ ರೋಸ್ಲಿ. ಇವರೆಲ್ಲರಿಗೋಸ್ಕರ ನಾವು ಪಾಡುವೆ ಮತ್ತು ಸಂಸಾರ ಕ್ಷೇಮ ಬಾಳಿಕೆ 2 ಸಂಗೀತಗಳನ್ನು ಒಟ್ಟಾಗಿ ಹಾಡಿಕೊಳ್ಳೋಣ. Amen.
ಎಲ್ಲ ಒಳ್ಳೆದಾನಗಳ ಮೂಲ ಕರ್ತನಾದ ಯೇಸು ರಾಜನೇ, ಪ್ರಿಯ ಸ್ವಾಮಿ, ಆರೋಗ್ಯ ಹಾಗೂ ಆಯುಷ್ಕಾಲ ಪರಲೋಕದ ದ್ವಾರಗಳನ್ನು ತೆರೆದು ನಮ್ಮ ಮೇಲೆ ಸುರಿಸುವ ಏಕಮಾತ್ರ ವರವಾಗಿದೆ ಕರ್ತನೆ. ಇಂಥ ಸುಂದರವಾದ ವರಗಳಿಂದ, ಆರೋಗ್ಯ ಭಾಗ್ಯದಿಂದ ಈ ಸಂಕಷ್ಟದ ದಿನಗಳಲ್ಲಿ ನಮ್ಮನ್ನು ಕೈ ಬಿಡದೆ ಪ್ರೀತಿಯ ನಮ್ಮ ಸಭಿಕರನ್ನ ಆಶೀರ್ವದಿಸಿ ಈ ವಾರದಲ್ಲಿ ತಮ್ಮ ಜನ್ಮದಿನದ ಶುಭ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲ ಹಿರಿಕಿರಿಯರಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕೃಪೆಯ ವರಗಳನ್ನು ಅವರ ಮೇಲೆ ಸುರಿಸಿದ್ದಿ, ಆಶೀರ್ವದಿಸಿದ್ದಿ. ಇದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೂತನ ವರ್ಷ ಪ್ರಿಯರೆಲ್ಲರಿಗೆ ಶುಭವನ್ನ, ಆರೋಗ್ಯವನ್ನ, ಭಾಗ್ಯವನ್ನ ಮತ್ತು ಕರ್ತನೆ ಅವರ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ, ಕುಟುಂಬ ಜೀವಿತದಲ್ಲಿ ಮತ್ತು ಕರ್ತನೆ ಮಕ್ಕಳು ಶಾಲೆಗೆ ಹೋಗುವಾಗ, ಬರುವಾಗ, ಪಾಠಗಳನ್ನು ಕಲಿಯುವಾಗ ಅವರ ಜೊತೆಯಲ್ಲಿ ಇದ್ದುಕೊಂಡು ಉತ್ತಮ ಭವಿಷ್ಯದ ಕಡೆಗೆ ನೀನು ಅವರನ್ನ ಕೈ ಹಿಡಿದು ಒಳ್ಳೆಯ ಕುರುಬನಾಗಿ ಮುನ್ನಡೆಸುತ್ತಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಕೊಟ್ಟ ಶುಭ ವರ್ಷಕ್ಕಾಗಿ ಸ್ತೋತ್ರ ಸ್ವಾಮಿ. ಕಳೆದೆಲ್ಲ ವರ್ಷಗಳಲ್ಲಿ ಅವ್ರನ್ನ ಕೈ ಹಿಡಿದು ನಡೆಸಿದ ಹಾಗೆ ನೂತನ ವರ್ಷ ಕೂಡ ಅವರಿಗೆ ಶುಭವನ್ನ, ಆರೋಗ್ಯ, ಭಾಗ್ಯ, ಕೃಪೆಗಳನ್ನು ತರಲಿ. ಪ್ರಿಯ ಕರ್ತನೆ, ಅದೇ ವೇಳೆ ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಕಂಡುಕೊಳ್ಳುತ್ತಿರುವ ದಂಪತಿಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಒಬ್ಬಂಟಿಗರನ್ನ ಸಂಸಾರಿಗಳನ್ನಾಗಿ ಮಾಡಿ ನೀನು ಸಂಸಾರ ನಾವೆಯ ಚುಕ್ಕಾಣಿಯನ್ನು ಹಿಡಿದು ಈ ಲೋಕದ ಭವಸಾಗರದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳ ನಡುವೆ ಪ್ರಿಯರನ್ನ ಮುನ್ನಡೆಸುತ್ತಿರುವ ನಿನ್ನ ಅಪಾರ ಕೃಪೆಗಾಗಿ ಕೊಂಡಾಡುತ್ತೇವೆ, ಸ್ತೋತ್ರ ಸಲ್ಲಿಸ್ತೇವೆ. ಹರಸು, ಬಲಪಡಿಸು, ಆಶೀರ್ವದಿಸು. ಪ್ರಿಯ ಕರ್ತನೆ, ನಿನ್ನ ದಿವ್ಯ ಕೃಪೆ ನಮ್ಮ ಪ್ರಿಯರ ಮೇಲೆ ಸದಾ ನೆಲೆಗೊಂಡಿರಲಿ. ಅದೇ ವೇಳೆಯಲ್ಲಿ ತಲೆಬಾಗಿರುವ ನಮ್ಮ ಸಭಿಕರೆಲ್ಲರನ್ನು ಕೂಡ ನೀನು ಕರುಣಿಸಿ ಕೃಪೆ ಮತ್ತು ಆಶೀರ್ವಾದದಲ್ಲಿ ನೀನು ಮುನ್ನಡೆಸೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ಸಭೆ ದಯವಿಟ್ಟು ಕುಳಿತುಕೊಳ್ಳಿ. ದೇವರ ವಾಕ್ಯಕ್ಕಾಗಿ ನಾವೀಗ ಸಿದ್ಧವಾಗುವಂತಹ ಸಮಯ. ಸ್ತುತಿ ಗೀತೆಗಳಲ್ಲಿ 2 ಗೀತೆಗಳನ್ನು ಹಾಡುತ್ತಾ ನಾವು ಪವಿತ್ರವಾದಂತಹ ವಾಕ್ಯವನ್ನು ಆಲಿಸಲು ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧನೆಯ ಸುಂದರ ಗೀತೆಯನ್ನು ನಾವು ನಮ್ಮೆಲ್ಲರಿಗೆ ಬರುವಂಥ ಗೀತೆ ನಾವೆಲ್ಲರೊಟ್ಟಾಗಿ ಹಾಡೋಣ. ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ, ನೀನೆ ಸರ್ವವೆಂದು ದಾಸನು ನಾ, ದಾಸನು ನಾ ದೇವ, ದಾಸನು ನಾ ದೇವ.
ನನ್ನ ಸಂತೃಪ್ತಿಯು, ನೀ ನನ್ನ ದೇವ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವ. ನಾ ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಂತುದ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ. ನಾ ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಸಂತಸು, ನೀ ನನ್ನ ಜೀವವು, ನೀ ನನ್ನ ಅಭಿಷೇಕವು, ನೀ ನನ್ನ ದೇವ. ನೀ ನನ್ನ ಸಂತಸವು, ನೀ ನನ್ನ ಜೀವವು, ನೀ ನನ್ನ ಅಭಿಷೇಕವು, ನೀ ನನ್ನ ದೇವ.
ಸಂತಸವು, ನೀ ನನ್ನ ಜೀವವು, ನೀ ನನ್ನ ಅಭಿಷೇಕವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ, ದಾಸನು ನಾ, ದಾಸನು ನಾ. ಹೊಸ ವರ್ಷದ 2ನೇ ಭಾನುವಾರ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಹರಸಿ ನಡೆಸಿದ್ದಾರೆ. ನಾವೆಲ್ಲರೂ ಸಂಭ್ರಮ ಆನಂದಗಳಿಂದ ಆಲಯದಲ್ಲಿ ಕೂಡಿ ಬಂದಿದ್ದೇವೆ. ಈ ವರ್ಷದಲ್ಲಿ ನಮ್ಮನ್ನು ನಡೆಸಿದ ದೇವರೇ, ಇದುವರೆಗೂ ನಡೆಸಿದ್ದು ನಿನ್ನ ಕೃಪೆಯೇ, ಇದುವರೆಗೂ ಕಾದದ್ದು ನಿನ್ನ ಕೃಪೆಯೇ. ಸುಂದರವಾದ ಗೀತೆ ನಾವೆಲ್ಲರೂ ಭಕ್ತಿ ಭಾವದಿಂದ ಹಾಡುತ್ತಾ, ನಮ್ಮನ್ನು ಕೃಪೆಯಿಂದ ನಡೆಸುವ ದೇವರೇ, ನಿನ್ನ ಕೃಪೆಯೇ ನಮಗೆ ಸಾಕೆಂಬುದಾಗಿ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನನ್ನ ನಡೆಸಿದು ನಿನ್ನ ಕೃಪೆ ತಾನೇ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ, ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ, ಇದುವರೆಗೂ ನನ್ನ ಕಾದದು ನನ್ನ
ಪ್ರತಿಯೊಂದು ಸ್ಥಿತಿಯಲ್ಲೂ ನಮ್ಮನ್ನು ಮುನ್ನಡೆಸುತ್ತಿರುವುದು ಯೇಸುವೆ ನಿನ್ನ ಕೃಪೆಯೇ ಆಗಿದೆ. ಅಗತ್ಯಗಳೆಲ್ಲವ ತೀರಿಸಿ ನಿನ್ನ ಕೃಪೆಯಿಂದಲೇ ನಮ್ಮನ್ನು ನಡೆಸುತ್ತಾ ಇದ್ದೀವಿ. ನಮ್ಮ ಕೊರತೆಗಳನ್ನು ನೀಗಿಸು ಸ್ವಾಮಿ, ಆರೋಗ್ಯವನ್ನ ಕೊಡು ಕರ್ತನೇ. ನಮ್ಮ ಕೈ ಹಿಡಿದು ನಿನ್ನ ಪರಿಶುದ್ಧವಾದ ಹಸ್ತಗಳ ಮೂಲಕ ಈ ಲೋಕದ ಜೀವಿತದಲ್ಲಿ ಹೊಸದಾದ ಈ ವರ್ಷದಲ್ಲಿ ನಮ್ಮೆಲ್ಲರನ್ನ ಬಲಪಡಿಸಿ ಮುನ್ನಡೆಸು ಸ್ವಾಮಿ. ನಿನ್ನನ್ನೇ ನಂಬಿದ್ದೇವೆ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿದು ನಿನ್ನ ಕೃಪೆ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿದು ನಿನ್ನ ಕೃಪೆ ತಾನೇ. ಕೊರತೆಗಳೆಲ್ಲವ ನೀಗಿಸಿದು ನಿನ್ನ ಕೃಪೆ ತಾನೇ. ಕರ ಹಿಡಿದು ನನ್ನನ್ನು ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. 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 ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ಪ್ರೀತಿಯ ರಕ್ಷಕನಾದ ಸ್ವಾಮಿ, ಹೊಸ ವರ್ಷದ 2ನೇ ಭಾನುವಾರ ನಿನ್ನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡಿ ಬರುವ ಕೃಪೆ ಕೊಟ್ಟಿ. ನಮ್ಮ ಮನೆಗಳಿಂದಲೇ ಆನ್ಲೈನ್ ಮೂಲಕ ಕೂಡ ನಿನ್ನ ಆರಾಧನೆಗಳಲ್ಲಿ ಭಾಗವಹಿಸುವ, ನೋಡುವ ಮತ್ತು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವ ಕೃಪೆ ಕೊಟ್ಟಿದ್ದೀವಿ. ಇದುವರೆಗೂ ನಮ್ಮನ್ನು ಕಾದು ನಡೆಸುತ್ತಿರುವ ದೇವರೇ, ಇನ್ನು ಮುಂದೆ ಕೂಡ ಯುಗ ಯುಗಾಂತರಗಳಲ್ಲಿಯೂ ನಿಮ್ಮ ದೇವರು ನಾನೇ ಎಂಬುವ ಅಭಯ ವಚನ ಕೊಟ್ಟು ನಮ್ಮ ಮುಂದೆ ಮುಂದೆ ನೀನು ಸಾಗುತ್ತಾ ಇದ್ದಿ. ನಿನ್ನನ್ನು ಹಿಂಬಾಲಿಸುವುದೇ ನಮ್ಮ ಕರ್ತವ್ಯ. ಈ ದಿನದ ವಾಕ್ಯ ಸಂದೇಶ ನಮ್ಮನ್ನು ಅರ್ಹರನ್ನಾಗಿ, ನಿನ್ನ ಮುದ್ದಾದ ಮಗುವನ್ನಾಗಿ ನಮ್ಮನ್ನು ರೂಪಿಸಲಿ. ಹೊಸ ವರ್ಷದ ಪ್ರತಿ ಹೆಜ್ಜೆಯಲ್ಲಿ ನೀನು ಪ್ರೀತಿಸುವ, ನೀನು ಒಪ್ಪುವ ನಿನ್ನ ಮಗನಾಗಿ ಮಗಳಾಗಿ ನಾವು ಹೆಜ್ಜೆ ಇಡುವಂತೆ ನಮ್ಮೆಲ್ಲರನ್ನ ರಕ್ಷಿಸಿ ಬಲಪಡಿಸಿ, ಒಳ್ಳೆಯ ಕುರುಬನಾದ ನೀನು ನಿನ್ನ ಕೈಗಳಲ್ಲಿ ನಮ್ಮನ್ನು ಎತ್ತಿಕೊಂಡು ಈ ಲೋಕದ ಭವಸಾಗರದಲ್ಲಿ ನಮ್ಮ ಜೀವಿತದಲ್ಲಿ ಮುನ್ನಡೆಸು ಸ್ವಾಮಿ. ನಿನ್ನನ್ನೇ ನಂಬಿದ್ದೇವೆ. ನಿನ್ನ ಸೇವಕನನ್ನ ಕ್ರೂಜಿಯ ಮರೆಯಲಿಟ್ಟು ನೀನು ಮಾತನಾಡು. ನಮ್ಮ ಹೃದಯಕ್ಕೆ ಬೇಕಾದ ಪರಲೋಕದ ಮನ್ನವನ್ನ, ಮುಂದಿನ ವಾರಕ್ಕೆ ಬೇಕಾದ ಆತ್ಮಿಕವಾದ ಆಹಾರವನ್ನ, ಶಕ್ತಿ ಬಲಗಳನ್ನ ನಮಗೆ ಅನುಗ್ರಹಿಸಿ ಇಡೀ ಸಭೆಯನ್ನ ಪರಾಂಬರಿಸು ಸ್ವಾಮಿ. ಆಮೇಲೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಸ ವರ್ಷದ 2ನೆಯ ಈ ಸುಂದರ ಭಾನುವಾರಕ್ಕೆ ಸ್ವಾಗತ ಮಾಡುತ್ತೇನೆ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಅದ್ಭುತವಾಗಿ ಹೊಸ ವರ್ಷದ ಹೆಜ್ಜೆಗಳಲ್ಲಿ ನಡೆಸುತ್ತಿದ್ದಾರೆ.
ಮತ್ತು ನಮ್ಮ ಸುತ್ತಲೂ ತನ್ನ ಪ್ರಸನ್ನತೆಯನ್ನ ಮತ್ತು ದೇವದೂತರನ್ನ ಕಾವಲಾಗಿರಿಸಿ, ದೂತರ ದಂಡ ನಿಲ್ಲಿಸಿ, ನಮ್ಮನ್ನ, ನಮ್ಮ ಕುಟುಂಬವನ್ನ, ಮನೆಯನ್ನ ಮತ್ತು ನಮ್ಮ ಸಭೆಯನ್ನ ಮತ್ತು ನಮ್ಮೆಲ್ಲರನ್ನ ರಕ್ಷಿಸುತ್ತಿರುವಂತ ಅಪಾರ ಪ್ರೀತಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಮತ್ತು ಆತನನ್ನು ನಮಿಸುತ್ತಾ ನಾವು ಕೊಂಡಾಡೋಣ. ಪ್ರಿಯರೇ, ಇಂದು ನಮಗೆ ಕೊಡಲ್ಪಟ್ಟಿರುವಂತಹ ವಾಕ್ಯದ ವಿಷಯ ಲಿವ್ ವರ್ದಿ ಆಫ್ ಯುವರ್ ಕಾಲಿಂಗ್. ಅಂದರೆ ನಿಮ್ಮ ಜೀವಿತವನ್ನ ಕರೆಯುತ್ತಿರುವಂತ ನಮ್ಮ ರಕ್ಷಕನಾದ ಸ್ವಾಮಿಯ ಆ ಒಂದು ಕರೆಗೆ ಅರ್ಹರಾಗಿ ನಡೆದುಕೊಳ್ಳಿರಿ. ಲಿವ್ ವರ್ದಿ, ಅರ್ಹತೆಯಿಂದ ಅರ್ಹರಾಗಿ ನಡೆದುಕೊಳ್ಳಿರಿ. ಇಲ್ಲಿ 4 ವಿಷಯಗಳನ್ನ ಕ್ರಿಸ್ತನು ಹೊಸ ವರ್ಷದ 2ನೆಯ ಭಾನುವಾರದಂದು ನಮ್ಮಿಂದ ಕೇಳುತ್ತಿದ್ದಾರೆ. ನಾನು ನಂಬಿಗಸ್ತನಾಗಿ ನಿಮ್ಮನ್ನು ಕರೆದಿದ್ದೇನೆ ಮತ್ತು ನಾನು ನಂಬಿಗಸ್ತನಾಗಿದ್ದೇನೆ. ನಿಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದೇನೆ. ಐ ಆಮ್ ಫೇತ್ಫುಲ್ ಟು ಯು. ಆರ್ ಯು ಫೇತ್ಫುಲಿ ಫಾಲೋಯಿಂಗ್ ಮೀ? ಕರೆದಾತನು ನಂಬಿಗಸ್ತನಾಗಿದ್ದಾನೆ. ನೀವು ನನ್ನ ಕರೆಗೆ ಅರ್ಹರಾಗಿ ನೀವು ನಡೆದುಕೊಳ್ಳುತ್ತಿದ್ದೀರೋ? ಆರ್ ಯು ಲಿವಿಂಗ್, ವಾಕಿಂಗ್ ಆರ್ ಸ್ಟೇಯಿಂಗ್ ವರ್ದಿ ಟು ಮೈ ಕಾಲಿಂಗ್ ಎಂಬುವ ಈ ಒಂದು ಸುಂದರವಾದ ಒಂದು ವಿಷಯವನ್ನ ಈ ದಿನದ ನಮ್ಮ CSI, ನಮ್ಮ ಆಲ್ಮೆನಿಕ್ ಪ್ರಕಾರವಾಗಿ ಎಲ್ಲ CSI ಸಭೆಗಳಲ್ಲಿ ದೇವರೊಂದು ಕರೆಯನ್ನು ಕೊಟ್ಟು ನಮ್ಮ ಚರ್ಚ್ ಆಫ್ ಸೌತ್ ಇಂಡಿಯಾವನ್ನು ಎಬ್ಬಿಸ್ತಾ ಇದ್ದಾರೆ. ಇಡೀ CSI ಸಭೆಯೇ, ನಮ್ಮ ಸಭಿಕರೇ, ನೀವು ನನಗೆ ಅರ್ಹರಾಗಿ ನಡೆದುಕೊಳ್ಳ್ರಿ. ಯಾಕಂದರೆ ನಿಮ್ಮನ್ನು ಒಂದು ಮಾಡಿದ್ದೇನೆ, ನಿಮ್ಮನ್ನು ನಾನು ಕರೆದಿದ್ದೇನೆ ಮತ್ತು ನಿಮ್ಮನ್ನು ನನ್ನ ಕೈಗಳಲ್ಲಿ ಇಟ್ಟುಕೊಂಡು ನಡೆಸಲು, ಆಶೀರ್ವದಿಸಲು ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಅಂದು, ಇಂದು, ಎಂದೆಂದು ಕರೆಯುತ್ತಿರುವಂಥ ದೇವರು ನಮ್ಮ ಜೊತೆಯಲ್ಲಿ ಅವರು ಜೀವಂತವಾಗಿ ನಮ್ಮನ್ನೇ ನೋಡುತ್ತಾ ಪ್ರೀತಿಯಿಂದ, ತಂದೆ ತಾಯಿಗಳು ತಮ್ಮ ಮಗುವನ್ನ ಎಷ್ಟು ಪ್ರೀತಿಯಿಂದ ಸಲಹುತ್ತಾರೋ, ಪರಾಂಬರಿಸುತ್ತಾರೋ, ಆ ರೀತಿಯಲ್ಲಿ ಪರಲೋಕದ ತಂದೆ ದೇವರು ನಮ್ಮನ್ನ ಪರಾಂಬರಿಸುತ್ತಿದ್ದಾರೆ. ಪ್ರಿಯರೇ, ಹಳೆ ಒಡಂಬಡಿಕೆಯಿಂದಲೂ ನಮ್ಮ ದೇವರು ಕರೆಯುವ ದೇವರಾಗಿದ್ದಾರೆ. ಪ್ರಿಯರೇ, ನಾವು ಪಾಪ ಮಾಡಿ ಬಚ್ಚಿಟ್ಟುಕೊಂಡ್ರು ಕೂಡ, ನಾವು ಪಾಪ ಮಾಡಿ ಅಯ್ಯೋ ಇವತ್ತು ನಾನು ಚರ್ಚಿಗೆ ಹೋಗಲ್ಲ, ಇವತ್ತು ನಾನು ಮನೆಯಲ್ಲೇ ಇರ್ತೇನೆ, ಇವತ್ತು ನಾನು ಬೇರೆ ಕಡೆಯಲ್ಲಿ ಇರ್ತೇನೆ ಎಂಬುದಾಗಿ ದೂರ ಇದ್ರು ಕೂಡ ನನ್ನ ಹೆಸರನ್ನ ಹಿಡಿದು ಕರೆದು ಆದಮನೆ ಎಲ್ಲಿದ್ದಿ, ಆದಮನೆ ಎಲ್ಲಿದ್ದಿ, ಯಾಕೆ ನೀನು ಬರಲಿಲ್ಲ ನನ್ನ ಪ್ರಸನ್ನತೆಯಲ್ಲಿ? ಬಂಡೆಯ ಸಂಧಿಯಲ್ಲಿ ಅಡಗಿರುವ ಪಾರಿವಾಳವೇ, ಹೊರಗೆ ಬಾ, ನಿನ್ನ ಮುಖವನ್ನು ನನಗೆ ತೋರಿಸು. ಪರಮಗೀತದಲ್ಲಿ ಪ್ರಿಯಕರನು ಆ ಪಾರಿವಾಳವನ್ನು ಕರೆಯುವಂತೆ ನಿನ್ನ ಮುಖವನ್ನು ನನಗೆ ತೋರಿಸು. ನೀನು ಅಡಗಿಕೊಳ್ಬೇಡ, ನೀನು ಬಚ್ಚಿಟ್ಟುಕೊಳ್ಬೇಡ, ನನ್ನಿಂದ ಮರೆಯಾಗಬೇಡ. ನೀನು ಯಾವಾಗಲೂ ನನಗೆ ಕಾಣಿಸ್ತಾ ಇರಬೇಕು, ನನ್ನ ಕಣ್ಣೆದುರಿನಲ್ಲಿ ಇರಬೇಕು, ನನ್ನ ಕಣ್ಣೆದುರಿನಲ್ಲಿಯೇ ನೀನು ಓಡಾಡಬೇಕು. ಪ್ರಿಯರೇ, ಇಂಥ ಪ್ರೀತಿಯ ದೇವರು, ಎಲೇ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ರಿ, ನನ್ನ ಬಳಿಗೆ ಬನ್ರಿ, ಕ್ರಯವಿಲ್ಲದೆ ನಾನು ನಿಮಗೆ ಉಚಿತವಾಗಿ ಪರಲೋಕದ ಮನ್ನವನ್ನ ಕೊಡ್ತೇನೆ. ಪ್ರಿಯರೇ, ಉಚಿತವಾಗಿ, ಫ್ರೀ. ನೀವು ಯಾವ ಶ್ರಮ ಪಡೆದು ಬೇಡ, ಯಾವ ಕಷ್ಟ ಪಡೆದು ಬೇಕ. ಯಾಕಂದರೆ ಸ್ವಾಮಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದರೆ, ನನ್ನ ಉಸಿರು ನೀವು, ನನ್ನ ಜೀವವನ್ನೇ ನಿಮಗೆ ನಾನು ಪರಲೋಕದಿಂದ ದಾನವಾಗಿ ಕೊಟ್ಟಿದ್ದೇನೆ, ನಿಮ್ಮನ್ನ ನನ್ನ ಬಳಿಯಿಂದಲೇ ಕಳಿಸಿಕೊಟ್ಟಿದ್ದೇನೆ. ಗರ್ಭ ಫಲವು ಆತನ ವರವೇ, ಬಹುಮಾನವೇ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು. ದ ಪ್ರಾಪರ್ಟಿ ಆಫ್ ದ ಹೆವನ್ ಈಸ್ ಮೀ. ನಾನು ಪರಲೋಕದ ಆಸ್ತಿ. ಇದೊಂದು ಮಾತನ್ನು ನಾವು ನೆನೆಸ್ಕೊಳ್ಳುವಾಗಲೇ ನಮಗೆ ಬಹಳ ಸಂತೋಷವಾಗ್ತದೆ. ಅದಕ್ಕೆ ಈಗ ನಾವು ದೇವರ ವಾಕ್ಯದಲ್ಲಿ ಕೇಳಿಸಿಕೊಂಡ ಹಾಗೆ ಶರೀರಕ್ಕೆ ನೀವು ಹೆಚ್ಚು ಬೆಲೆ ಕೊಡಬೇಡ್ರಿ. ಶರೀರದ ಬಲಹೀನತೆಗಳಿಗೆ, ನರಾಧೀನ ಸ್ವಭಾವಗಳಿಗೆ ನೀವು ಬಲಿಯಾಗಬೇಡ್ರಿ. ಅದನ್ನ ನೀವು ಮರೆತು ಪರಲೋಕದ ಕಡೆಗೆ ನಿಮ್ಮ ಧ್ಯಾನವನ್ನು ಎತ್ತಿರಿ ಎಂಬುದಾಗಿ ಈ ದಿನದ ಒಂದು ಸಂದೇಶ ನಮ್ಮೊಬ್ಬೊಬ್ಬರನ್ನ ಅಲ್ಲಾಡಿಸ್ತಾ ಇದೆ. ನಾವು ಕೊಡವಿಕೊಂಡು, ನಮ್ಮ ಜೀವಿತವನ್ನು ಕೊಡವಿಕೊಂಡು ನಾವು ಎದ್ದು ನಿಂತು, ಸ್ವಾಮಿ ನಿನಗಾಗಿ ನಾವು ಬಾಳ್ತೇವೆ ಎಂಬುದಾಗಿ ನಾವು ನಿಲ್ಲುವಂಥ ಒಂದು ಕರೆಯನ್ನ ಈ ದಿನದ ವಾಕ್ಯ ಸಂದೇಶ ನಮಗೆ ಕೊಡುವಂಥದ್ದಾಗಿದೆ. ಕೆಲವು ನಿಮಿಷಗಳು ನಾವು ದೇವರ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಮತ್ತಾಯ 22ನೇ ಅಧ್ಯಾಯ 14ನೇ ವಚನ ಈ ರೀತಿ ಹೇಳ್ತದೆ, ಪ್ರಿಯರೇ, ಕರೆಯಲ್ಪಟ್ಟವರು ಬಹಳ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಪ್ರಿಯರೇ, ಮತ್ತಾಯ 22ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಿದ್ದಾರೆ. ಆ ಸಾಮ್ಯ ನಮ್ಮೆಲ್ಲರಿಗೂ ಗೊತ್ತಿದೆ. ಮದುವೆ ಯಜಮಾನನೊಂದು ಮದುವೆ ಔತಣವನ್ನು ಸಿದ್ಧಪಡಿಸಿ, ಮದುವೆಯ ಆಮಂತ್ರಣವನ್ನು, ಇನ್ವಿಟೇಷನ್ ಅನ್ನ ಎಲ್ಲರಿಗೆ ಅವರು ಹಂಚುತ್ತಾ ಇದ್ದಾರೆ. ಈಗ ಊಟ ಸಿದ್ಧವಾಗಿದೆ, ಮದುವೆ ಔತಣ ಕೂಡ ಸಿದ್ಧವಾಗಿದೆ. ಸೆಕೆಂಡ್ ಟೈಮ್, 3ನೇ ಬಾರಿ ಅವರ ಬಳಿಗೆ ಬನ್ನಿ 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 ಅಂತ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಆದರೆ ಕರೆಯಲ್ಪಟ್ಟವರು ಬಹಳ ಜನ ಪ್ರಿಯರೇ. ಆದರೆ ಆಯಲ್ಪಟ್ಟವರು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್,
ಚೋಸನ್ ಪೀಪಲ್, ಎಕ್ಲೇಸಿಯಾಸ್ಟಿಕ್ ಪೀಪಲ್. ಅವರು ಸ್ವಲ್ಪ ಜನ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಆಲಯದಲ್ಲಿ ಮತ್ತು ಆನ್ಲೈನ್ ಮೂಲಕ ನಮ್ಮ ಆರಾಧನೆಯನ್ನು ನೋಡುತ್ತಿರುವ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ದೇವರ ಸ್ವರವನ್ನ ಆಲಿಸುವ ಅವಕಾಶ ಈ ಸ್ವಲ್ಪ ಜನರಾದ ನಮಗೆ ಸಿಕ್ಕಿದೆ. ಕೋಟಿ 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 ಜನಸಂಖ್ಯೆ ಈ ಭುವಿಯಲ್ಲಿದೆ, ಆದರೆ ಆಯಲ್ಪಟ್ಟವರು ಸ್ವಲ್ಪ ಜನ. ಅದರಲ್ಲಿ ನಾನು ಕುಳಿತಿದ್ದೇನೆ. ನಾನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟಿದೆ. ಇದಕ್ಕಾಗಿ ನಾವು ತಂದೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ ಪ್ರಿಯರೇ. ಹಾಗಾದರೆ ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಆ ಸಾಮ್ಯದಲ್ಲಿ ಒಂದು ವರ್ಡನ್ನು ಬರೆಯುತ್ತಿದ್ದಾರೆ. ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು, ನಾನು ನನ್ನ ಇನ್ವಿಟೇಷನ್ ಅನ್ನು ಎಕ್ಸ್ಟೆಂಡ್ ಮಾಡಿದ ಜನರು, ಅವರು ನನಗೆ ಅರ್ಹರಾಗಿರಲಿಲ್ಲ, ಅವರು ಯೋಗ್ಯರಾಗಿರಲಿಲ್ಲ. ಪ್ರೀತಿ ಸಹೋದರ ಸಹೋದರಿ, ಇಲ್ಲಿ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ. ನಾನು ದೇವರ ಆ ಕರೆಗೆ, ದೇವರ ಆ ಒಂದು ಇನ್ವಿಟೇಷನ್ಗೆ ನಾನು ಹೇಗೆ ರೆಸ್ಪಾಂಡ್ ಮಾಡ್ತಿದ್ದೇನೆ? ನನ್ನ ಜೀವಿತದಲ್ಲಿ ನನ್ನ ತಂದೆ ದೇವರಿಗೆ ನಾನು ಹೇಗೆ ನನ್ನ ಕರೆಯನ್ನು ನಾನು ಬೆಂಬಲಿಸುತ್ತಾ ಇದ್ದೇನೆ? ಸ್ವಾಮಿ ಎಲ್ಲ ಆಸೆಗಳನ್ನು ನಾನು ಈಡೇರಿಸಲಿಕ್ಕೆ ನಾನೇನು ಮಾಡ್ತಿದ್ದೇನೆ? ಪ್ರಿಯರೇ, ಫ್ರೀಯಾಗಿ ಔತಣ, ಫ್ರೀಯಾಗಿ ಊಟ ಸಿದ್ಧವಾಗಿದೆ. ಮದುವೆಗೆ ಸ್ವಾಮಿ ಕರೆಯುತ್ತಿದ್ದಾರೆ. ಇಟ್ಸ್ ಎ ಪಾರ್ಟಿ, ಒಂದು ಸುಂದರವಾದ ಔತಣ ಕೂಟ. ಅದರಲ್ಲಿ ಬರಲಿಕ್ಕೆ ನಿನಗೆ ಮನಸ್ಸಿದೆಯೋ ಎಂಬುದಾಗಿ ಸ್ವಾಮಿ ಕೇಳುತ್ತಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ನೀವು ಓದುವಾಗ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ನಮಗಿರುವಂಥ ಒಂದು ಶೋಧನೆ ಏನೆಂದರೆ, ಅಯ್ಯೋ, ನಾನು ಇನ್ವಿಟೇಷನ್ಗೆ ರಿಸೀವ್ ಮಾಡಿ ಮದುವೆಗೆ ಹೋಗ್ಬಿಟ್ರೆ ನನ್ನ ಬೇರೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ಹೋಗ್ತದಲ್ಲ. ನಾನೇನೇನೋ ಕೆಲಸ ಮಾಡ್ತಿದ್ದೇನೆ ಭೂಮಿಯ ಮೇಲೆ, ನಾನೇನೇನೋ ಮಾಡ್ತಿದ್ದೇನೆ, ಅದೆಲ್ಲ ಬಿದ್ದು ಹೋಗ್ತದಲ್ಲ. ನನಗೆ ಆ ಕೆಲಸ ಇದೆ, ನನಗೆ ಈ ಕೆಲಸ ಇದೆ ಎಂಬುದಾಗಿ ನಮ್ಮದೇ ಆದಂಥ ಕೆಲವು ಭಾರಗಳನ್ನು ಹೊತ್ತುಕೊಂಡು ಪ್ರಿಯರೇ, ನಾವು ಕ್ರಿಸ್ತನ ಇನ್ವಿಟೇಷನ್ ನಾವು ತಡೆ ಮಾಡುವುದಾದರೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಡುವ ಮಕ್ಕಳೇ, ಆತನನ್ನು ನೀವು ಪ್ರೀತಿಸುವುದಾದರೆ, ಕ್ರಿಸ್ತನನ್ನು ನೀವು ಪ್ರೀತಿಸುವುದಾದರೆ, ಆತನ ಇನ್ವಿಟೇಷನ್ ಅನ್ನು ನೀವು ಪ್ರೀತಿಸುವುದಾದರೆ, ಆ ಪರಲೋಕ ರಾಜ್ಯದ ಔತಣವನ್ನು ನೀವು ಪ್ರೀತಿಸುವುದಾದರೆ, ನಿಮ್ಮ ಹಿತಕ್ಕಾಗಿ ನಾನು ನಿಮ್ಮ ಹಿತವನ್ನ ಚಿಂತಿಸ್ತೇನೆ. ನಿಮ್ಮ ಕುಟುಂಬದ ವಿಷಯವಾಗಲಿ, ನಿಮ್ಮ ಕೆಲಸದ ವಿಷಯವಾಗಿ ಆಗಲಿ, ನಿಮ್ಮ ಬಿಸ್ನೆಸ್ ವಿಷಯವಾಗಿ ಆಗಲಿ, ನಿಮ್ಮ ಆರೋಗ್ಯದ ವಿಷಯವಾಗಿ ಆಗಲಿ, ನಾನು ನಿಮ್ಮನ್ನ ಪ್ರೀತಿಸ್ತೇನೆ. ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನ ಅನುಕೂಲ ಮಾಡಿಕೊಡ್ತೇನೆ. ಇದು ದೇವರು ನಮಗೆ ಕೊಡುತ್ತಿರುವಂತ ಅಭಯ ವಚನ. ಆತನನ್ನ ಪ್ರೀತಿಸಿ ಅಷ್ಟೇ ಕೇಳಿದ್ರು, ಸ್ವಾಮಿ ನೀನು ನನ್ನನ್ನು ಪ್ರೀತಿಸ್ತೀಯ, ನೀನು ನನ್ನನ್ನು ಪ್ರೀತಿಸ್ತೀಯ, ನೀನು ನನ್ನನ್ನು ಪ್ರೀತಿಸ್ತೀಯ. 3 ಬಾರಿ ಯೇಸುವಿನ ಶಿಷ್ಯರನ್ನು ಕೇಳಿದಾಗ ಅವನ ಕಣ್ಣುಗಳಿಂದ ನೀರು ಹರಿತು ಪ್ರಿಯರೇ, ಅವನ ಹೃದಯ ಕರಗಿ ಹೋಯಿತು. ಸ್ವಾಮಿ ನೀನೆಲ್ಲ ಬಲ್ಲೆ, ನೀನೆಲ್ಲ ಬಲ್ಲೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನನ್ನ ಸ್ಥಿತಿ ನೀನು ಬಲ್ಲೆ. ಹೌದು ಪ್ರಿಯರೇ, ಕ್ರಿಸ್ತನ ಕೈಗಳಲ್ಲಿ ಆತನ ಸೃಷ್ಟಿಯಾದಂಥ ನಾವು, ಆತನ ಅಂಗೈಗಳ ಮೇಲೆ ಚಿತ್ರಿಸಲ್ಪಟ್ಟ ನಾವು, ನಮ್ಮ ಸ್ಥಿತಿಯನ್ನು ದೇವರು ಬಲ್ಲನೆ. ಎಲ್ಲವೂ ಆತನಿಗೆ ಗೊತ್ತದೆ. ನೀನೆಲ್ಲ ಬಲ್ಲೆ ಸ್ವಾಮಿ. ಪ್ರಿಯರೇ, ಪೇತ್ರನ ಹಾಗೆ, ಸಿಮೋನ ಪೇತ್ರನ ಹಾಗೆ ನಾವು ಕ್ರಿಸ್ತನಿಗೆ ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳುವ ದೊಡ್ಡ ಕರೆಯನ್ನ ಸ್ವಾಮಿಯಲ್ಲಿ ಕೇಳ್ತದೆ. ಎಲ್ಲ ಅನುಕೂಲ ನಾನು ಮಾಡ್ತೇನೆ, ನನ್ನನ್ನು ಪ್ರೀತಿಸಿರಿ, ನನ್ನನ್ನು ಪ್ರೀತಿಸಿರಿ. ಪ್ರಿಯರೇ, ಇದು ಬಹಳ ಕಷ್ಟ. ಲವ್ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೆ ಬಹಳ ಖುಷಿ. ಅದರಲ್ಲಿ ಯವನಸ್ಥ ಮಕ್ಕಳಿಗಂತ ಲವ್ ಅಂದ ತಕ್ಷಣ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಓ, ನಾನು ಲವ್ ಮಾಡ್ತಾ ಇದ್ದೇನೆ ಎಂಬುದಾಗಿ. ಅದರಲ್ಲಿ ಸ್ವಾಮಿ ಕೇಳ್ತಿದ್ದಾರೆ, ನೀನು ನನ್ನನ್ನು ಪ್ರೀತಿಸ್ತೀಯ? ಪ್ರಿಯರೇ, ಗಂಡ ಹೆಂಡತಿ ಮದುವೆಯಾಗದಂಥ ಮೊದಲನೇ ವರ್ಷಗಳಲ್ಲಿ ತುಂಬ ಪ್ರೀತಿ. ಆದರೆ ನಂತರದ ವರ್ಷಗಳಲ್ಲಿ 10 ವರ್ಷ 20 ವರ್ಷಗಳು ಕಳೆದ ಹಾಗೆ ಆ ಪ್ರೀತಿ ತಣ್ಣಗಾಗ್ತದೆ, ಪ್ರೀತಿ ತಣ್ಣಗಾಗ್ತದೆ. ಬೈಬಲಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತದೆ, ಅಂತ್ಯದ ದಿನಗಳಲ್ಲಿ ಕಾಲವು ಕಳೆಯುತ್ತಾ ಬಂದ ಹಾಗೆ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಯೇಸು ಸ್ವಾಮಿ ನಮ್ಮನ್ನೆಷ್ಟು ಪ್ರೀತಿಸ್ತಾ ಇದ್ದಾರೆ. ನನ್ನ ಮೇಲೆ ನೀನಿಟ್ಟಿರುವ ಪ್ರೀತಿ ತಣ್ಣಗಾಗಿದೆಯೋ, ಅಥವಾ ಪ್ರಥಮ ದಿನಗಳಲ್ಲಿ ಇದ್ದ ಹಾಗೆ ನೀನು ಬಿಸಿಯಾಗಿದ್ದೀಯಾ? ನನ್ನನ್ನು ಹೆಚ್ಚು ಪ್ರೀತಿಸ್ತಾ ಇದ್ದೀಯಾ? ನನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ನಾನು ನಿನಗೆ ಅನುಕೂಲ ಮಾಡಿ ಕೊಡ್ತೇನೆ ಎಂಬುದಾಗಿ ರೋಮಾಪುರ 8ನೇ ಅಧ್ಯಾಯ 28ನೇ ವಚನದಲ್ಲಿ ಸ್ವಾಮಿ ನಮಗೆ ಅಭಯವನ್ನು ಕೊಡ್ತಿದ್ದಾರೆ. ಪ್ರಿಯರೇ, ಅದೇ ರೋಮಾಪುರ 8ನೇ ಅಧ್ಯಾಯ 30ನೇ ವಚನಕ್ಕೆ ನೀವು ಹೆಜ್ಜೆ ಇಡುವಾಗ, ನಾನು ಯಾರನ್ನು ಆರಿಸಿಕೊಂಡಿದ್ದೇನೋ, ಯಾರನ್ನ ಕರೆದಿದ್ದೇನೋ ಅವರನ್ನ ನೀತಿವಂತರೆಂಬುದಾಗಿ ಎಣಿಸ್ತಾ ಇದ್ದೇನೆ.
ಹಾಗಾದರೆ ಸ್ವಾಮಿ ನಮ್ಮನ್ನು ಕರೆದು ನಮ್ಮ ಮೆಂಬರ್ ಆಗಿ ನಮ್ಮನ್ನು ಚರ್ಚ್ನಲ್ಲಾಗಲಿ ಅಥವಾ ತನ್ನ ಮಂದೆಯಲ್ಲಾಗಲಿ ಅಥವಾ ಬ್ಯಾಪ್ಟಿಸಮಲ್ಲಾಗಲಿ ಕನ್ಫರ್ಮೇಷನಲ್ಲಾಗಲಿ ನೀವು ನನ್ನವರು ನಾನು ನಿಮ್ಮವರೆಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ, ಕನ್ಫರ್ಮೇಷನಲ್ಲಿ ದೇವರಿಗೆ ನಾವು ಮಾತು ಕೊಡುವಾಗ, ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನೀನು ನೀತಿವಂತನು, ನೀನು ಎಂಬುವ ಆ ಬಿರುದನ್ನು ಸ್ವಾಮಿ ನಮಗೆ ಕೊಡ್ತಿದ್ದಾರೆ. ಪ್ರಿಯರೇ, ಈ ಟೈಟಲ್ ಇದೆಯಲ್ಲ, ಇದು ಏದೇನ್ ತೋಟದಲ್ಲಿ ದೇವರ ಮುಂದೆ ನಿಂತಿದ್ದಂಥ ಆದಾಮ ಅವರಿಗಿದ್ದಂಥ ನೀತಿಯ ವಸ್ತ್ರ. ಪ್ರಿಯರೇ, ಆ ವಸ್ತ್ರವನ್ನು ನಮಗೆ ಕೊಡಲಿಕ್ಕೆ ಸ್ವಾಮಿ ಸಿದ್ಧವಾಗಿದ್ದಾರೆ. ನಾನು ಕರೆಯುವಾಗ, ನಾನು ನಿಮ್ಮನ್ನು ಆರಿಸಿಕೊಳ್ಳುವಾಗ ಈ ಬಿಳುಪಾದ ವಸ್ತ್ರವನ್ನು ನಿಮಗೆ ಕೊಡ್ತೇನೆ. ಅದು ನೀತಿಯ ವಸ್ತ್ರ, ದ ಕ್ಲಾತ್ ಆಫ್ ರೈಚಸ್ನೆಸ್. ಆ ನೀತಿಯ ವಸ್ತ್ರ ನಮ್ಮ ಮೇಲೆ ಬರುವಾಗ ದೇವರು ನಮ್ಮನ್ನು ಹೆಚ್ಚು ಪ್ರೀತಿಸ್ತಾರೆ. ಆದುದರಿಂದ ಈ ವಸ್ತ್ರವನ್ನ ನಾವು ಯಾವಾಗಲೂ ಕಾಪಾಡಿಕೊಳ್ಳಿಕ್ಕೆ, ಕೊಳೆಯಾಗದಂತೆ ಕಾಪಾಡಿಕೊಳ್ಳಿಕ್ಕೆ ನಾವು ಇಷ್ಟಪಡ್ಬೇಕು. ಅದಕ್ಕೆ ಪೌಲನ ಇಂದಿನ ರೋಮಾಪುರ ಪತ್ರದಲ್ಲಿ ಹೇಳ್ತಿದ್ದಾನೆ, ನೀವು ಶರೀರ ಭಾವದವರಲ್ಲ, ನೀವು ಪರಲೋಕ ಸಂಸ್ಥಾನದವರು. ಶರೀರ ಭಾವಕ್ಕೆ ದಾಸರಾಗಬೇಡ್ರಿ. ಶರೀರ ಭಾವಕ್ಕೆ ದಾಸರಲ್ಲ, ನೀತಿಗೆ ದಾಸರು. ಈ ವಸ್ತ್ರಕ್ಕೆ ನಾವು ದಾಸರು. ಕ್ರಿಸ್ತನ ಮಗನು ಮಗಳಾಗಿರುವುದಕ್ಕೆ ನಾವು ದಾಸರೆಂಬುವ ಕರೆಯನ್ನ ಸ್ವಾಮಿ ಕರೆಯುವವರಾಗಿದ್ದಾರೆ. ಇದನ್ನೇ ಪೌಲನು 1 ಕೊರಿಂಥ 7ನೇ ಅಧ್ಯಾಯ 17ನೇ ವಚನಕ್ಕೆ ಮುಂದೆ ಬರುವಾಗ, ನಾನು ನಿಮ್ಮನ್ನು ಕರೆಯುವಾಗ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಆ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳ್ರಿ. ದೇವರೆಂದು ನಮ್ಮನ್ನು ಮರೆಯುವವನಲ್ಲ. ನಮ್ಮ ಸ್ಥಿತಿಯನ್ನು ಆತನು ಬಲ್ಲನು. ಎಲ್ಲಿಂದ ನಾನು ನಿಮ್ಮನ್ನು ಕರೆದಿದ್ದೇನೆ? ನಾನು ನಿಮ್ಮನ್ನು ಕರೆಯುವಾಗ ನೀನು ಹೇಗಿದ್ದೆ? ನಿನ್ನ ಮೊದಲನೇ ಸ್ಥಿತಿಗಳೇನು? ಅದನ್ನು ನಾನು ಮರೆತಿಲ್ಲ. ನೀವು ಮರೆಯಬೇಡ್ರಿ. ಇಲ್ಲಿ ನಾವು ತಪ್ಪುತ್ತೇವೆ. ಸ್ವಲ್ಪ ನಮಗೆ ದೇವರು ಆ ಕೆಳಗಿನಿಂದ, ಧೂಳಿನಿಂದ ನಮ್ಮನ್ನು ಮೇಲೆತ್ತಿ 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 ಈ ಸ್ಥಾನದಲ್ಲಿ ನಿಲ್ಲಿಸಿದಾಗ, ಮೇಲೆ ನಿಲ್ಲಿಸಿದಾಗ ಆ ಕೆಳಗೆ ನೋಡುವುದೇ ಇಲ್ಲ ನಾವು. ನಾನು ಯಾವ ಸ್ಥಿತಿಯಲ್ಲಿದ್ದೆ? ದೇವರು ನನ್ನನ್ನು ಎಲ್ಲಿಂದ ಕರ್ಕೊಂಡು ಬಂದಿದ್ದಾರೆ, ನನ್ನನ್ನು ಎಲ್ಲಿ ಎತ್ತಿ ಕೂರಿಸಿದ್ದಾರೆ, ಇದನ್ನು ನಾವು ಮರೆತು ಬಿಡುವ ಸ್ಥಿತಿಯಲ್ಲಿ ಇರ್ತೇವೆ. ನಾನು ಯಾವಾಗಲೂ ನನ್ನ ಬಾಲ್ಯವನ್ನು ನೆನಪು ಮಾಡಿಕೊಳ್ತೇನೆ, ನನ್ನ ಸಾಕ್ಷಿಯನ್ನು ನಾನು ನೆನಪು ಮಾಡಿಕೊಳ್ತೇನೆ. ಹೊಳೆನರಸೀಪುರದಲ್ಲಿ 1960s ನಾನು ಹಿಂದೆ ಹೋಗ್ತೇನೆ. ನಮ್ಮ ತಂದೆ ತಾಯಿ ಹೊಳೆನರಸೀಪುರದಲ್ಲಿ, ನಮ್ಮ ತಂದೆ ರಿಸೈನ್ ಮಾಡಿ ನಾನು ಶತಾನಂದಯ್ಯ ಚಿಂತಾಮಣಿ ಆಶ್ರಮಕ್ಕೆ ನಾನು ದೇವರ ಸೇವೆಗೆ ನಾನು ಹೋಗ್ತೇನೆ ಎಂಬುದಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಅವರು ರಿಸೈನ್ ಮಾಡಿ ಬಂದಿದ್ದಾರೆ. ಮನೆಯಲ್ಲಿ ಏನೂ ಇಲ್ಲ, ಖಾಲಿ. ನಮ್ಮ ತಾಯಿಗೂ ಕೆಲಸ ಇಲ್ಲ. ಆಗ ಅವರು 60s ಅಂತ ಹೇಳಿದ್ರೆ ಆಗ ಮದುವೆಯಾದ ಹೊಸ ದಿನಗಳು. ಆಗ ನಾವು ಚಿಕ್ಕ ಮಕ್ಕಳು, ನಾನು ಮತ್ತು ನನ್ನ ತಮ್ಮ ಮನು ಮತ್ತು ನಾವಿಬ್ಬರೇ ಚಿಕ್ಕ ಮಕ್ಕಳು. ಮನೆಯಲ್ಲಿ ಏನಿಲ್ಲ. ನಮ್ಮ ತಂದೆ ಕೆಲಸಕ್ಕೆ ರಿಸೈನ್ ಮಾಡಿ ಶತಾನಂದನ ಅವರ ಚಿಂತಾಮಣಿಗೆ ಅವರು ಸೇವೆಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಆ ದಿನ ನನಗೆ ಚೆನ್ನಾಗಿ ನೆನಪಿದೆ. ನಾವು 2 ಸ್ಟೀಲ್ ಪ್ಲೇಟ್, ರೌಂಡ್ ಆದಂಥ ಸ್ಟೀಲ್ ಪ್ಲೇಟ್ ನೆಲದಲ್ಲಿ ಕೂತ್ಕೊಂಡಿದ್ದೇವೆ ಅಡುಗೆ ಮನೆಯಲ್ಲಿ. ಮುಂದೆ 2 ಪ್ಲೇಟ್ ಇಟ್ಕೊಂಡಿದ್ದೇವೆ. ಹಸುವೆ ಆಗ್ತಾ ಇದೆ. ಈ ತಟ್ಟೆಯಲ್ಲಿ ಏನೂ ಇಲ್ಲ. ಅಳ್ತಾ ಇದ್ದೇವೆ ನಾವು, ಊಟ ಕೊಡಿ ಮಮ್ಮಿ ಅಂತೇಳಿ. ಅಮ್ಮ ಮತ್ತೆ ನಮ್ಮ ಪಪ್ಪ ಇಬ್ರು ಹಾಲಲ್ಲಿ ದೊಡ್ಡ ಜಗಳ. ಇಟ್ಸ್ ಎ ಬಿಗ್ ಫೈಟ್. ನಮಗೆ ಭಯ ಕೂಡ, ಅಳು, ಭಯ. ಅಲ್ಲಿ ನೋಡಿದ್ರೆ ಜಗಳ ಆಡ್ತಿದ್ದಾರೆ. ನಮ್ಮ ತಂದೆ ರಿಸೈನ್ ಮಾಡಿ ಬಂದಿದ್ದಾರೆ. ಇದು ಏನಾಗ್ತಿದೆ ಮನೇಲಿ? ಚಿಕ್ಕ ಮಕ್ಕಳು, ನಮಗೇನು ಗೊತ್ತಾಗ್ತಿಲ್ಲ. ಆಗ ನಾವು ಶಿಶುವಾರಕ್ಕೆ ಹೋಗುವಂಥ ಮಕ್ಕಳು. ನೋಡಿ, ನನ್ನ ಮನಸ್ಸಿನಲ್ಲಿ ಅದು ಹಸಿರಾಗಿದೆ. ಆ ಫೈಟಲ್ಲಿ, ಆ ಜಗಳದಲ್ಲಿ ಏನು ಕೊಡೋದು? ಈಗ ಮಕ್ಕಳಿಗೆ ಊಟ ಕೇಳ್ತಿದ್ದಾರೆ, ಏನು ಕೊಡಲಿ ಅಂತ ನಮ್ಮ ತಂದೆನ ಕೈ ಹಿಡಿದು ಎಳ್ಕೊಂಬಂದು ತೋರಿಸ್ತಾ ಇದ್ದಾರೆ ಇಬ್ಬರು ಮಕ್ಕಳನ್ನ. ಏನು ಕೊಡಲಿ ನಮ್ಮ ಮಕ್ಕಳಿಗೆ ಊಟ? ಕೆಲಸ ಬಿಟ್ಟು ಬಂದಿದ್ದೀರ ನೀವು, ಹೇಗೆ ನಾವು ಮುಂದೆ ಹೋಗೋದು? ದೇವ್ರು ನಮಗೇನು ಊಟ ಕೊಡ್ತಾನೆ? ಈ ಮಾತುಗಳೆಲ್ಲ ಅವ್ರು ಜಗಳ ಆಡ್ತಿದ್ದಾರೆ. ಆ ಟೈಮಲ್ಲಿ ಡೋರ್ ನಾಕ್ ಆಯ್ತು ಪ್ರಿಯರ್. ಆ ಡೋರ್ ನಾಕದಾಗ ಇವ್ರು ಜಗಳ ಆಡ್ತಾರೆ. ನಾನು ಓಡೋಗಿ ಬಾಗಿಲನ್ನು ತೆರೆದ್ರೆ ಪೋಸ್ಟ್ ಮ್ಯಾನ್ ಇದ್ದಾನೆ. ಮನಿ ಆರ್ಡ್ರ್ ಬಂದಿದೆ ನಮಗೆ, 100 ರೂಪಾಯಿ, 100 rupees. ಆ ಮನಿ ಆರ್ಡ್ರ್ ಬಂದ ತಕ್ಷಣ ನಮ್ಮ ತಂದೆ ಹೋಗಿ ಅದನ್ನು ಸೈನ್ ಮಾಡಿ ಮನಿ ಆರ್ಡ್ರನ್ನ ತೆಗೆದುಕೊಂಡ್ರು. ಆಗ ಇಡೀ ಮನೆ ನಿಶ್ಶಬ್ದ. ಆ ಪೋಸ್ಟ್ ಮ್ಯಾನ್ ಬಂದ ತಕ್ಷಣ ಇಡೀ ಮನೆ ಸೈಲೆಂಟ್. ಪ್ರಿಯರೇ, ಈಗ ದಾಸರಳ್ಳಿ ಸಭೆಯಲ್ಲಿ ನಾನು ಸೇವೆ ಮಾಡುವಾಗಲೇ ಅಮ್ಮಣ್ಣ ಅಂಕಲ್ ಅಂತ ಇದ್ದಾರೆ, ವಯಸ್ಸಾಗಿದೆ ಅವರಿಗೆ. ಅವರು ನನ್ನ ಹತ್ರ ಬಂದು ಒಂದು ದಿವಸ, ಅಯ್ಯ ನೀವು ಎಡ್ವಿನ್ ಅಯ್ಯದ ಮಗ ಅಲ್ವ? ಹೌದು. ಹಾಗಾದರೆ ನನಗೆ ಶತಾನಂದಯ್ಯ, ನಾನು ಆಶ್ರಮಕ್ಕೆ 100 rupees ಮನಿ ಆರ್ಡ್ರ್ ಮಾಡ್ತಿದ್ದೆ. ಆದರೆ ಅವರು ಹೇಳಿದರು, ಈ ಹಣವನ್ನು ನೀವು ಇಂಥ ಸೇವಕರಿಗೆ ನೀವು ಕಳಿಸಬೇಕು, ಪ್ರತಿ ತಿಂಗಳು ನೀವು ಕಳಿಸ್ಬೇಕು, ಯಾಕಂದರೆ ಅಲ್ಲಿ ನೀಡಿದೆ, ದೇವರು ಅಲ್ಲಿ ಕಳಿಸ್ಲಿಕ್ಕೆ ನನಗೆ ಹೇಳಿದ್ದಾರೆ ಅಂತ. ಚಿಂತಾಮಣಿ ಎಲ್ಲಿದೆ? ನಮ್ಮ ಬೆಂಗಳೂರು ಹೊಸಕೋಟೆ ಹತ್ರ ಇದೆ. ಆದರೆ ಹೊಳೆನರಸೀಪುರ ಹಾಸನದ ಹತ್ರ ಇದೆ ಪ್ರಿಯರೇ.
ಅಲ್ಲಿ ದೇವರ ಕರೆಗೋಸ್ಕರ ಹೋರಾಡಿದಂಥ ಒಂದು ಕುಟುಂಬಕ್ಕೆ ಇಲ್ಲಿಂದ ಅಲ್ಲಿಗೆ 100 ರೂಪಾಯಿಗಳ ಒಂದು ಕೊಡುಗೆ, ಕೆಲಸ ಇಲ್ಲ ಏನಿಲ್ಲ, ಆದರೆ ಈ ಒಂದು ಕೊಡುಗೆ ಅಲ್ಲಿ ಕೊಡಲ್ಪಟ್ಟಿತ್ತು. ಅಂದಿನಿಂದ ದೇವರ ನಂಬಿಗಸ್ತನಾಗಿ ನನ್ನ ತಂದೆ ತಾಯಿಗಳನ್ನು, ನನ್ನ ಕುಟುಂಬವನ್ನು, ನಮ್ಮ ಎಡ್ವಿನ್ ವಿನೋದ್ ಕುಮಾರಯ್ಯ ಮತ್ತು ನಮ್ಮ ತಾಯಿ ಎಲ್ಲರನ್ನ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿಂದ ಧೂಳಿನಿಂದ ಪ್ರೇರೆ ಫ್ರಮ್ ದ ಸ್ಕ್ರಾಚಸ್ ಎಸ್ ಲಿಫ್ಟೆಡ್ ಅಸ್ ಅಪ್. 4 ಮಂದಿ ಮಕ್ಕಳು. ನಮ್ಮ ತಾಯಿ ಆಗ ಟ್ರೈನಿಂಗಿಗೆ ಹೋದ್ರಲ್ಲಿ. ಆಗ ಅವರು ಹೋಮ್ ಸೈನ್ಸ್ ಟ್ರೈನಿಂಗಿಗೆ, ನನಗೆ ಚೆನ್ನಾಗಿ ನೆನಪಿದೆ, ಮಧ್ಯರಾತ್ರಿ ಟ್ರೈನಿಗೆ ಹೋಗಿ ದೊಡ್ಡಬಳ್ಳಾಪುರಕ್ಕೆ ನಮ್ಮ ತಾಯಿ ಟ್ರೈನಿಂಗಿಗೆ ಬಂದರು. ಆ ಟ್ರೈನಿಂಗ್ ಆದಮೇಲೆ, ಹೋಮ್ ಸೈನ್ಸ್ ಟ್ರೈನಿಂಗ್ ಆದಮೇಲೆ ಅವ್ರಿಗೆ ಕೆಲಸ ಸಿಕ್ಕಿದ್ದು, ಗೌರ್ಮೆಂಟ್ ಕೆಲಸ. ಅಲ್ಲೇ ಹೊಳೆನರಸೀಪುರದಲ್ಲೇ ಫಸ್ಟ್ ಅಪಾಯಿಂಟ್ಮೆಂಟ್. ಆ ಚರ್ಚ್ನಲ್ಲೇ ಮೊದಲು ನಮ್ಮ ತಂದೆ, ಆಯಿತು ನೀವು ದೇವರ ಸೇವೆಗೆ ಬಂದಿದ್ದೀರಾ, ಚರ್ಚ್ನಲ್ಲಿ ಪಾದ್ರಿ ಇಲ್ಲ, ನೀವೇ ನೋಡ್ಕೊಳ್ಬೇಕಂತೇಳಿ ಹೊಳೆನರಸೀಪುರ ಆ ಚರ್ಚ್ನಲ್ಲಿ ನಮ್ಮ ಎಡ್ವಿನ್ ಆಯ್ನವ್ರನ್ನ ಫಸ್ಟಲ್ಲಿ ಆ ಚರ್ಚ್ ನೋಡ್ಕೊಳ್ಳಿಕ್ಕೆ ಅಪಾಯಿಂಟ್ ಮಾಡಿದ್ರು. ಅಲ್ಲಿಂದ ಅವರು KTCಗೆ ಅವರು ಟ್ರೈನಿಂಗಿಗೆ ಹೋದದ್ದು. ನಾನು ಯಾಕೆ ಸಾಕ್ಷಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಈ ವಾಕ್ಯ ನನಗೆ ಬಹಳ ಒಂದು ಟಚ್ ಆಗ್ತದೆ. ಅದೇನಂತ ಹೇಳಿದ್ರೆ, ದೇವರು ಕರೆಯುವಾಗ ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇದ್ದಾರೋ ಆಯಾ ಸ್ಥಿತಿಗೆ ಸರಿಯಾಗಿ ನೀವು ನಡ್ಕೊಳ್ರಿ. ನಿಮ್ಮ ಯೋಗ್ಯತೆಯಿಂದ ನಾನು ಕರೆದಿಲ್ಲ, ನಿಮ್ಮನ್ನ ಧೂಳಿನಿಂದ ಮೇಲೆತ್ತಿ ನಿಮ್ಮನ್ನ ರಕ್ಷಿಸ್ತಾ ಇದ್ದೇನೆ. ಈ ದಿನ ನನಗಾಗಲಿ, ನನ್ನ 4 ಮಂದಿ ತಮ್ಮಂದಿರಾಗಲಿ, ಅಥವಾ ನಮ್ಮ ಕುಟುಂಬಕ್ಕಾಗಲಿ ಯಾವ ಕೊರತೆ ಇಲ್ಲದಂತೆ ದೇವರು ಇಷ್ಟು ವರ್ಷಗಳು ಕೈ ಹಿಡಿದು ನಡೆಸಿದ್ದಾರೆ, ಕಾಪಾಡಿದ್ದಾರೆ. ಇನ್ನು ಮುಂದೆ ಕೂಡ ಅವರು ನನ್ನನ್ನು ಮತ್ತು ನಮ್ಮನ್ನು ಅವರು ಕಾಪಾಡ್ತಾ ಇದ್ದಾರೆ. ರೈಸ್ ಮಾರ್ಕ ಸಭೆಯಲ್ಲಿ ನಮ್ಮ ತಂದೆ ಕೂಡ ಇಲ್ಲಿ 82ಅಲ್ಲಿ 5 ವರ್ಷಗಳು ಸೇವೆ ಮಾಡಿದರು. ನಮ್ಮ ತಂದೆ ತಾಯಿಗಳು ನಿಮ್ಮೆಲ್ಲರಿಗೆ ಗೊತ್ತದೆ. ಇದೇ ಸಭೆಯಲ್ಲಿ ನಾನು ಕೂಡ ಬಂದು ಸೇವೆ ಮಾಡುವ ದೊಡ್ಡ ಕೃಪೆ ದೇವರು ನಮಗೆ ಕೊಟ್ಟಿದೆ. ಇದಕ್ಕಾಗಿ ನಾವು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸಬೇಕು, ಮರೀಬಾರ್ದು ಪ್ರಿಯರೇ. ಕರ್ತನೆ, ನೀನು ಕರೆದಾತನ ನಂಬಿಗಸ್ತನಾಗಿದ್ದಿ, ನಮ್ಮನ್ನು ಕೈ ಬಿಟ್ಟಿಲ್ಲ, ಇಂದಿಗೂ ನಮ್ಮನ್ನು ಮುನ್ನಡೆಸ್ತಾ ಇದ್ದಿ. ಇನ್ನು ಮುಂದೆ ಕೂಡ ನಾವು ನಿನಗೆ ನಂಬಿಗಸ್ತರಾಗಿ ಸರಿಯಾಗಿ ನಡೆದುಕೊಳ್ಳುವಂತೆ, ಆಯಾ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳುವಂತೆ ನಮ್ಮ ಕುಟುಂಬದ, ನಮ್ಮ ಸಭೆಯ ರಕ್ಷಕನಾಗಿ ಮುನ್ನಡೆಸೆಂಬುವ ಸಾಕ್ಷಿಯನ್ನು ನಾನು ಕೊಡಲಿಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಎಫೆಸ 4:1 ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಪೌಲನು ಎಫೆಸ ಸಭೆಗೆ ಹೇಳ್ತಿದ್ದಾನೆ, ದೇವರು ನಿಮ್ಮನ್ನು ಕರೆದಿದ್ದಾನೆ. ಅದು ತಮಾಷೆನ ಪ್ರಿಯರೇ. ಈ ದಿನ ನಮ್ಮ ಮಿನಿಸ್ಟರ್ ಆಗಲಿ ಯಾರಾದರೂ ನಮಗೊಂದು ಇನ್ವಿಟೇಷನ್ ಕೊಟ್ಟರೆ ಎಷ್ಟು ಪ್ರಿಪೇರ್ ಆಗ್ತೇವೆ. ಡೆಲ್ಲಿಗೆ ಏನಾದರೂ ಒಂದು ಫೋನ್ ಕಾಲ್ ಬಂದರೆ, ಮೋದಿ ಮೀಟ್ ಮಾಡ್ಬೇಕಂತ ಹೇಳಿದರೆ, ನಮ್ಮ ಪಾಸ್ಟೇಟ್ ಕಮಿಟಿಯನ್ನು ಕರೆದು ಬಿಟ್ರೆ ಎಂಥ ಒಂದು ಸಂಭ್ರಮ, ಎಷ್ಟು ಪ್ರಿಪ್ರೇಷನ್ ನಮ್ಮ PC-ಗೆ. ವಿ ಆರ್ ಗೋಯಿಂಗ್ ಟು ಮೀಟ್ ಮೋದಿ. ಎಷ್ಟು ಒದ್ದಾಡ್ತೇವೆ ಅಂದರೆ ನಮ್ಮ ಇಡೀ ಸಭೆನೇ ಒಂದು ವೈಬ್ರೇಟ್ ಆಗ್ತದೆ. ರೈಸ್ ಸಭೆಯನ್ನು ಕರೆದಿದ್ದಾರ ಈಗ ಅಂತೇಳಿ ನಾನು ನೆನೆಸ್ತೇನೆ. ಆ ಸಂಭ್ರಮಕ್ಕೆ ಭಾರ ಇಲ್ಲ. ಪರಲೋಕದ ತಂದೆ ದೇವರು, ಇಹ ಪರಲೋಕಗಳ ಒಡೆಯನಾದ ದೇವರು ನಮ್ಮನ್ನು ಕರೆದು ಅವರು ಹೇಳ್ತಿದ್ದಾರೆ, ದೇವರ ಮುಂದೆ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನೀವು ಯೋಗ್ಯರಾಗಿ ಬಿಳುಪಾದ ನೀತಿಯ ವಸ್ತ್ರಗಳನ್ನು ಧರಿಸಿ ನೀವು ನಡೆದುಕೊಳ್ಳ್ರಿ. ಯಾಕಂದ್ರೆ ನಿಮ್ಮನ್ನು ಕರೆಯುವ ಆತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವ ದೇವರು. 1 ಥೆಸಲೋನಿಕ 5:24 ಮತ್ತು ಫಿಲಿಪ್ಪಿ 3:14 ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ನಾವು ಮುಂದೆ ನಡೆಯುತ್ತಾ ಇದ್ದೇವೆ. ದೇವರು ಕರೆದು ನಮ್ಮನ್ನು ಸುಮ್ಮನೆ ಬಿಟ್ಟಿಲ್ಲ. ಆ ಪರಲೋಕದಲ್ಲಿ ನಮಗೊಂದು ಬಿರುದನ್ನು ಕೊಟ್ಟಿದ್ದಾರೆ. ನಿತ್ಯ ಜೀವ ಎಂಬ ಜಯಮಾಲೆಯನ್ನು ಕೈಲಿ ಹಿಡ್ಕೊಂಡು ದೇವದೂತರು ಮೇಲಿನಿಂದ ನಮ್ಮನ್ನೇ ನೋಡುತ್ತಿದ್ದಾರೆ, ನಮ್ಮನ್ನು ಕಾಯುತ್ತಿದ್ದಾರೆ. ಅದನ್ನು ಗುರಿ ಮಾಡಿಕೊಂಡು ನಾವು ಓಡುತ್ತಾ ಇದ್ದೇವೆ. ಆದ್ದರಿಂದ ದೇವರು ಜನರನ್ನ ಕರೆದದಕ್ಕೆ ಆತನೆಂದೂ ಪಶ್ಚಾತ್ತಾಪ ಪಡುವುದಿಲ್ಲ. ಯಾಕಂದರೆ ಸ್ವಾಮಿಗೆ ಗೊತ್ತಿದೆ ಯಾರು ನನ್ನವರು, ಯಾರು ನನ್ನನ್ನು ಹೆಚ್ಚು ಪ್ರೀತಿಸ್ತಾರೆ, ಮತ್ತು ಯಾರು ನನಗಾಗಿ ಸಾಕ್ಷಿ ಕೊಡ್ತಾರೆ, ಮತ್ತು ಯಾರು ನನಗೋಸ್ಕರ ಓಡುತ್ತಾರೆ. ಪ್ರಿಯರೇ, ಸ್ವಾಮಿಗೆ ಗೊತ್ತಿದೆ. ಈ ಅನುಪಮವಾದ ಕರೆಗೆ ನಾವು ಹೋಗೊಟ್ಟು ನಾವು ದೇವರನ್ನ ನಂಬುತ್ತಾ ಮುಂದೆ ಹೋಗೋಣ. ಪ್ರಿಯರೇ, ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 1:16 ಯಾರನ್ನ ಸ್ವಾಮಿ ಕರೆದರು? ದೊಡ್ಡವರನ್ನೇ ಸ್ವಾಮಿ ಕರೆಯಲಿಲ್ಲ. ದೇವರು ಎಂಥವರನ್ನ ಕರೆದಿದ್ದಾನೆ? ಜ್ಞಾನಿಗಳನ್ನಲ್ಲ, ಅಧಿಕಾರಿಗಳನ್ನಲ್ಲ, ಕುಲೀನರನ್ನಲ್ಲ, ಜ್ಞಾನಿಗಳನ್ನ ನಾಚಿಕೆ ಪಡಿಸಲು ಬುದ್ಧಿಹೀನರನ್ನ ಆರಿಸಿಕೊಂಡಿದ್ದಾನೆ. ಬಲಿಷ್ಠರನ್ನ ನಾಚಿಕೆ ಪಡಿಸಲು ಬಲಹೀನರನ್ನ ಸ್ವಾಮಿ ಆರಿಸಿಕೊಂಡಿದ್ದಾನೆ. ಗಣ್ಯರನ್ನ ಆತನು ನಾಚಿಕೆ ಪಡಿಸಲು ಗಣನೆಗೆ ಬಾರದವರನ್ನ ಆರಿಸಿಕೊಂಡಿದ್ದಾನೆ. ಆದ್ರಿಂದ ದೇವರ ಮುಂದೆ
ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಒಂದು ವೇಳೆ ನಾನು ಹೆಚ್ಚಳ ಪಡುವುದಾದರೆ ನನ್ನ ದೇವರಲ್ಲಿಯೇ ಹೆಚ್ಚಳ ಪಡಲಿ. ಸ್ವಾಮಿ, ನಿನ್ನಲ್ಲಿಯೇ ನಾನು ಹೆಚ್ಚಳ ಪಡ್ತೇನೆ, ನಿನ್ನನ್ನೇ ನಾನು ನಂಬುತ್ತೇನೆ ಎಂಬುದಾಗಿ ನಾವು ದೇವರನ್ನ ನಂಬುತ್ತಾ ನಾವು ಹೆಚ್ಚಳ ಪಟ್ಟು ಮುಂದೆ ಹೆಜ್ಜೆ ಇಡಬೇಕು ಪ್ರಿಯರೇ. ಆದುದರಿಂದ ಈ ದಿನದ ನಮ್ಮ ಸಂದೇಶ ಕರೆ ಮತ್ತು ಅರ್ಹತೆ ಮತ್ತು ಜೀವನ. ನಾನು ಕರೆದ ಆತನ ನಂಬಿಕಸ್ಥನಾಗಿದ್ದೇನೆ, ನಿಮ್ಮಲ್ಲಿ ಆ ಅರ್ಹತೆಯನ್ನ ನಾನು ನೋಡಿ ನಿಮ್ಮನ್ನ ಕರೆದಿದ್ದೇನೆ. ನಿಮ್ಮ ಜೀವನವನ್ನ ನೀವು ನನಗೆ ಯಾವ ರೀತಿಯಲ್ಲಿ ನೀವು ಅರ್ಪಿಸ್ತಾ ಇದ್ದೀರಾ? ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕು ಪ್ರಿಯರೇ. ಸ್ವಾಮಿ ಈಗಾಗಲೇ ಮುಂದೆ ನಡ್ಕೊಂಡು ಹೋಗಿ ನಮಗೊಂದು ಕ್ರೂಜಿಯ ಕಲ್ವಾರಿ ಮಾರ್ಗವನ್ನ ಸಿದ್ಧಪಡಿಸಿದ್ದಾರೆ. ಇಕ್ಕಟ್ಟಾದ ಮಾರ್ಗವನ್ನ ನಮಗೆ ತೋರಿಸಿದ್ದಾರೆ. ವಿಶಾಲ ಮಾರ್ಗ ಕೂಡ ಇದೆ. ಇಂದು ನಮಗೆಲ್ಲ ವಿಶಾಲ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಹಳ ಇಷ್ಟ. ಆದರೆ ಸ್ವಾಮಿ ಕೇಳುತ್ತಿರುವಂಥದ್ದು, ಯಾರಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿರುವುದಾದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು, ಶ್ರಮೆಯನ್ನು ಹೊತ್ತುಕೊಂಡು, ಕಣ್ಣೀರನ್ನು ಹೊತ್ತುಕೊಂಡು, ಸಮಸ್ಯೆಗಳನ್ನ ನೀವು ಎದುರಿಸುತ್ತಾ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನ ಹಿಂಬಾಲಿಸಿರಿ. ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದರೆ ನೀವು ನನ್ನ ಹಿಂಬಾಲಕರು. ಅದಕ್ಕೆ ಮತ್ತೊಂದು ಮಾತನ್ನ ದೇವರ ವಾಕ್ಯ ಹೇಳ್ತದೆ, ನನ್ನನ್ನೇ ಧರಿಸಿಕೊಂಡು ಬಿಡ್ರಿ. ನೀವು ಕ್ರಿಸ್ತನನ್ನ ಧರಿಸಿಕೊಳ್ಳ್ರಿ, ಪ್ರೀತಿಯನ್ನ ಧರಿಸಿಕೊಳ್ಳ್ರಿ, ಪ್ರೀತಿಯನ್ನು ಅಭ್ಯಾಸ ಮಾಡ್ರಿ. ನಾನೇ ಪ್ರೀತಿಯಾಗಿದ್ದೇನೆ, ನಾನೇ ನಿಮ್ಮನ್ನ ಹೆಚ್ಚು ಪ್ರೀತಿಸ್ತಾ ಇದ್ದೇನೆ. ಆದುದರಿಂದ ಪ್ರಿಯರೇ, ಕ್ರಿಸ್ತನ ದೇವರ ಕೃಪೆಯಿಂದಲೇ ಕ್ರಿಸ್ತನಲ್ಲಿ ದೇವ ಸಂಬಂಧದಲ್ಲಿ ನಾವು ಅರ್ಹರಾಗಿದ್ದೇವೆ. ಆದುದರಿಂದ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತಿದೆ. ಜ್ಞಾನೋಕ್ತಿಗಳ ಗ್ರಂಥ, ಈಗ ಹಳೆ ಒಡಂಬಡಿಕೆಯ ಭಾಗ, ಒಬ್ಬ ಹುಡುಗನು ತನ್ನ ಶುದ್ಧತೆ ಮತ್ತು ಸತ್ಯತೆಯಿಂದಲೇ ಆತನು ದೇವರಿಗೆ ಮೆಚ್ಚುಗೆಯಾದ ಮಗನಾಗಿ ರೂಪಿಸಲ್ಪಡುತ್ತಾನಲ್ಲವೇ? ಯೂತ್ಸ್, ನಮ್ಮ ಯೂತ್ ಅವರ ಜೀವಿತದಲ್ಲಿ ಶುದ್ಧತೆ ಮತ್ತು ಸತ್ಯತೆಯನ್ನ ಸ್ವಾಮಿ ಅವರ ನಡತೆಯನ್ನ ಕರ್ತನು ಸ್ವೀಕರಿಸುವವನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ನಮ್ಮ ಜೀವಿತದಿಂದ ಈ ಲೋಕದ ಕೆಲವು ಅಟ್ರಾಕ್ಷನ್ಗಳಿಂದ ಹೊರಗೆ ಬನ್ರಿ. ವಿಲಾಸ ಜೀವನ, ಪಾಪದ ಅಮಲು, ಇವುಗಳಿಂದ ಹೊರಗೆ ಬನ್ರಿ. ಯಾಕೆಂದರೆ ಗುಣಮಟ್ಟದ ಅರ್ಹತೆಯ ಜೀವಿತ ನಿಮ್ಮದಾಗಲಿ. ಜ್ಞಾನೋಕ್ತಿಗಳ ಗ್ರಂಥ 20ನೇ ಅಧ್ಯಾಯ 4ನೇ ವಚನ, ಮೈಗಳನ್ನು ಮಳೆಗಾಲದಲ್ಲಿ ಉಳಲಾರನು. ಸಾಧಾರಣವಾಗಿ ನಮ್ಮ ರೈತರೆಲ್ಲರೂ ಮಳೆಯನ್ನು ನೋಡ್ತಿರ್ತಾರೆ. ಮಳೆ ಬರುವಾಗ ಅವರು ಹೊಲವನ್ನು ಸಿದ್ಧಪಡಿಸ್ತಾರೆ, ತಮ್ಮ ಎತ್ತುಗಳನ್ನ ತೆಗೆದುಕೊಂಡು ಹೋಗಿ ಹೊಲವನ್ನು ಉಳ್ತಾರೆ, ಮತ್ತು ಅದರಲ್ಲಿ ಬೀಜಗಳನ್ನ ಬಿತ್ತಿ ಅವರು ಸುಗ್ಗಿಯ ಕಾಲವನ್ನ ಅವರು ಎದುರು ನೋಡ್ತಾರೆ. ಆದ್ರೆ ಮೈಗಳನ್ನು, ಅಯ್ಯೋ ಮಳೆ ಬರ್ತಾ ಇದೆ, ನಾನು ಹೇಗೆ ಹೋಗಿ ಕೆಲಸ ಮಾಡಲಿ, ನಾನು ಹೇಗೆ ಹೋಗಿ ಹೊಲವನ್ನು ಉಳ್ಳಿ ಎಂಬುದಾಗಿ ಆತನು ಮಲಗಿ ನಿದ್ರಿಸುವಾಗ ಸುಗ್ಗಿಗ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿತು? When the harvest comes, there is nothing for him. ಹಾರ್ವೆಸ್ಟ್ ಬರುವಾಗ ಅವನಲ್ಲಿ ಏನಿಲ್ಲ. ಸುಗ್ಗಿಯ ಕಾಲ ಇದೆ, ಆದರೆ ಮೈಗಳನ್ನಾಗಿ ನೀನು ಮಲಗಿದ್ದೆ ಮಗನೇ, ನಿನಗೇನು ನಾನು ಕೊಡ್ಲಿಕ್ಕೆ ಸಿದ್ಧನಿಲ್ಲ. ಆದರೆ ಮಲಗಿಕೊಂಡೇ ನಾವು ಡ್ರೀಮ್ ಮಾಡ್ತಾ ಇರೋದು ಬಹಳ ಈಸಿ ಪ್ರಿಯರೇ. ಇಂದು ನಾವು ಹೆಚ್ಚಿನವರು ಕನಸುಗಳನ್ನ ಕಾಣಲಿಕ್ಕೆ ಸಿದ್ಧರಾಗಿದ್ದೇವೆ. ಆದರೆ ಸ್ವಾಮಿ ಕೇಳ್ತಾ ಇರುವಂಥದ್ದು, ನನಗೋಸ್ಕರ ನೀವು ದುಡಿಯುವವರು ಯಾರಿದ್ದೀರಿ ಎಂಬುದಾಗಿ ಸ್ವಾಮಿ ಕೇಳುವವರಾಗಿದ್ದಾರೆ. ಆದ್ರಿಂದ ಈ ಗುಣಹೀನತೆಯ ಪರಮಾವಧಿಯನ್ನ ನಾವು ಮುಚ್ಚುವವರಲ್ಲ, ಕ್ರಿಸ್ತನ ಜೊತೆಯಲ್ಲಿ ಹೆಜ್ಜೆ ಇಡುವವರು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿ, ದೈವಿಕ ಕಾರ್ಯಗಳನ್ನ ಮಾಡುವ ಸಾಧನವಾಗಿ ಸ್ವಾಮಿ ನಮ್ಮ ಶರೀರವನ್ನ ಕೇಳ್ತಿದ್ದಾರೆ. ಅರ್ಹತೆ ಅಂತ ಹೇಳಿದರೆ ನನ್ನ ಕೆಲಸ ಮಾಡ್ರಿ, ಪರಲೋಕದ ಕಾರ್ಯಗಳನ್ನ ಮಾಡ್ರಿ, ತವಕ ಪಡ್ರಿ. ದೈವಿಕ ಕಾರ್ಯಗಳನ್ನ ಮಾಡುವ ಒಂದು ಕೆಲಸವನ್ನ ಸ್ವಾಮಿ ಇಲ್ಲಿ ಕೇಳ್ತಿದ್ದಾರೆ. ದೈವಿಕ ಕಾರ್ಯಗಳನ್ನ ಮಾಡ್ಬೇಕಾದ್ರೆ 3 ವಿಷಯ ನಾವು ಮಾಡ್ಬೇಕು ಪ್ರಿಯರೇ. ಮೊದಲನೇದಾಗಿ, ಕ್ರಿಸ್ತನಲ್ಲಿ ಹೊಂದಿಕೊಂಡ ಜೀವನ ನಮ್ಮದಾಗ್ಬೇಕು. ವಿ ಶುಡ್ ಬಿ ಟುಗೆದರ್ ವಿತ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಹೊಂದಿಕೊಂಡು ನಾವು ಜೀವಿಸಬೇಕು. ಎರಡನೇದಾಗಿ, ನೀತಿಯ ಪಾಲಿಗೆ ಜೀವಿಸುವಂಥದ್ದು. ಆದಷ್ಟು ಒಳ್ಳೆಯ ಕಾರ್ಯಗಳನ್ನೇ, ಒಳ್ಳೆಯ ಮಾತುಗಳನ್ನೇ, ಒಳ್ಳೆಯ ಕ್ರಿಯೆಗಳನ್ನೇ ನಾವು ಮಾಡ್ತಾ ಮುಂದೆ ಹೆಜ್ಜೆ ಇಡಬೇಕು. ಒಬ್ಬ ಜಾಣರು ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ, ನಿನ್ಗೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೆಟ್ಟದನ್ನು ಮಾಡಬೇಡ. ಒಳ್ಳೆಯದನ್ನ ಮಾತಾಡ್ಲಿಕ್ಕೆ ನಿಂಗೆ ಬರುದಿಲ್ಲ ಅಂದ್ರೆ ಕೆಟ್ಟದನ್ನು ಮಾತಾಡಬೇಡ, ಬೈಬೇಡ. ಆದಷ್ಟು ನೀನು ಒಳ್ಳೆಯದನ್ನು ಮಾಡಲಿ, ಸುಮ್ಮನಿರು, ಬಿ ಕ್ವಾಯಟ್, ನೀವು ಸುಮ್ಮನಿರಿ. ಆದ್ರೆ ಕೆಟ್ಟದನ್ನು ಯೋಚಿಸಬೇಡ್ರಿ, ಕೆಟ್ಟದನ್ನ ಮಾಡಬೇಡ್ರಿ. ಇದೇ ಕರೆಗೆ ಅರ್ಹವಾದ ಜೀವಿತ. ಕ್ರಿಸ್ತನೊಡನೆ ನಿರಂತರ ಸಂಪರ್ಕದಲ್ಲಿರುವಂಥದ್ದು. ನಮ್ಮೆಲ್ಲರ ಕೈಗಳಲ್ಲಿ ಮೊಬೈಲ್ ಫೋನ್ ಇದೆ. ನಮ್ಮ ಮೊಬೈಲ್ ನೆಟ್ವರ್ಕ್ಗೋಸ್ಕರ ನಾವು ತವಕಿಸ್ತೇವೆ. ನಮ್ಮ ನೆಟ್ವರ್ಕ್, ನಮ್ಮ ಸಿಗ್ನಲ್ಗಳು ಫೋನ್ನಲ್ಲಿ ಪರ್ಫೆಕ್ಟ್ ಆಗಿದ್ರೆ ನಮ್ಮ ವಾಯ್ಸ್ ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಕ್ಲಿಯರ್ ಆಗಿರ್ತದೆ. ಆ ಕನೆಕ್ಷನ್ಗೋಸ್ಕರ ಯಾವ ಒಂದು ಫೋನ್ ಕನೆಕ್ಷನ್, ಏರ್ಟೆಲ್ ಚೆನ್ನಾಗಿದೆಯಾ ಅಥವಾ ವೋಡಫೋನ್ ಚೆನ್ನಾಗಿದೆಯಾ ಅಥವಾ BSNL ಚೆನ್ನಾಗಿ, ಎಲ್ಲ ನಾವು
ಡಿಸ್ಕಸ್ ಮಾಡಿ ಎಲ್ಲಿ ಒಳ್ಳೆ ಪವರ್ಸ್ ನಮಗೆ ಕನೆಕ್ಷನ್ ಸಿಗ್ತದೆ ಅದೇ ನೆಟ್ವರ್ಕನ್ನು ನಮ್ಮ ಫೋನ್ಗಳಲ್ಲಿ ನಾವು ಇನ್ಸರ್ಟ್ ಮಾಡ್ಕೊಳ್ತೇವೆ. ಆದರೆ ಪ್ರೀತಿ ಸಹೋದರ ಸಹೋದರಿ, ಪರಲೋಕದ ತಂದೆಯಾದ ದೇವರು ನಮಗೂ ಒಂದು ಪ್ರಾರ್ಥನೆಯ ನೆಟ್ವರ್ಕನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾವು ಬಿದ್ದೋಗ್ತಾ ಇದ್ದೇವೆ. ದೇರ್ ಇಸ್ ನೋ ನೆಟ್ವರ್ಕ್. ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಿಗ್ನಲ್ಲೇ ನಮಗೆ ಸಿಗ್ತಾ ಇಲ್ಲ. ಪರಲೋಕಕ್ಕೆ ನಮ್ಮ ಪ್ರಾರ್ಥನೆ ಮುಟ್ಟುತ್ತಾನೇ ಇಲ್ಲ. ಹಾಗಾದ್ರೆ ನಮ್ಗೆ ಉತ್ತರ ಹೇಗೆ ಸಿಗ್ತದೆ? ಹಾಗೆ ದೇವರ ವಾಕ್ಯ ಹೇಳ್ತದೆ, ನೀವು ಸರಿಯಾದ ಸಂಪರ್ಕದಲ್ಲಿ ನೀವು ಜೀವಿಸಬೇಕು. ನಮ್ಮ FM ರೇಡಿಯೋಗಳನ್ನು ನಾವು ಎಲ್ಲರೂ ಇಟ್ಕೊಂಡಿದ್ದೇವೆ. ಅದರಲ್ಲಿ ಫೈನ್ ಟ್ಯೂನಿಂಗ್ ಇರ್ತದೆ. 90.3 ಅಂತ ಹೇಳಿದ್ರೆ 90.1ಗೆ ನೀವು ಇಟ್ಟರೆ ಅದು ಮ್ಯೂಸಿಕ್ ಚೆನ್ನಾಗಿ ಬರ್ತಾ ಇದೆ, ಸಾಂಗ್ ಬರೋದೇ ಇಲ್ಲ. ನೀವು 9.3ಗೆ ಅದನ್ನು ಫೈನ್ ಟ್ಯೂನ್ ಮಾಡಿದಾಗಲೇ ಪರ್ಫೆಕ್ಟ್ ಆಗಿ ಸೌಂಡ್ ಮತ್ತು ಸಾಂಗ್ಗಳು ಕ್ಲಿಯರ್ ಆಗಿ ಕನೆಕ್ಟ್ ಆಗ್ತದೆ. ಹಾಗೆ ನಿನ್ನ ಜೀವಿತದಲ್ಲಿ ಆ ಪರ್ಫೆಕ್ಟ್ ಸಂಬಂಧ, ಸಂಪರ್ಕ, ಫೈನ್ ಟ್ಯೂನಿಂಗನ್ನು ಸ್ವಾಮಿ ಕೇಳುತ್ತಿದ್ದಾರೆ. ಸಮರಸದ ಸಂಬಂಧ. ದೇವರ ಜೊತೆಯಲ್ಲಿ ನಾನು ಒಂದಾಗಿರಬೇಕು, ದೇವರ ಜೊತೆಯಲ್ಲಿ ನಾನು ಒಂದಾಗಿರಬೇಕು, ನನ್ನ ಜೊತೆ ಮಾನವರ ಜೊತೆಯಲ್ಲಿ ನಾನು ಒಂದಾಗಿರಬೇಕು. ಬೇರೆ ದೇವರ ಹತ್ರ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಬೈಬಲನ್ನು ಹಿಡ್ಕೊಂಡು ಬಿಳಿಯ ಬಟ್ಟೆಗಳನ್ನು ಹಾಕ್ಕೊಂಡು ನಾನು ಚರ್ಚಿಗೆ ಹೋಗ್ತೇನೆ, ಬೈಬಲ್ ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ನಮ್ಮ ಫ್ಯಾಮಿಲಿಯನ್ನು ನೆಗ್ಲೆಕ್ಟ್ ಮಾಡ್ತಾ, ನಮ್ಮ ಸುತ್ತಮುತ್ತಲಿರುವ ಜನರನ್ನು ನೆಗ್ಲೆಕ್ಟ್ ಮಾಡ್ತಾ, ನನಗೆ ದೇವರಿಗೆ ಮಾತ್ರ ಸಂಬಂಧ, ನೀವು ಯಾರು ನನ್ನ ಹತ್ರ ಬರಬೇಡ್ರಿ ಅಂದರೆ ಅದಾಗುವುದಿಲ್ಲ. ನನ್ನ ಜೊತೆಯವರೊಂದಿಗೆ, ದೇವರೊಂದಿಗೆ, ಜೊತೆ ಮಾನವರೊಂದಿಗೆ ಮತ್ತು ನನ್ನ ಸೃಷ್ಟಿಯೊಂದಿಗೆ, ಬಹಳ ಇಂಪಾರ್ಟೆಂಟ್. ದೇವರು ನಮ್ಮ ಸೃಷ್ಟಿಯೊಂದಿಗೆ ನಮ್ಮ ಸಂಬಂಧವನ್ನು ಕೇಳ್ತಿದ್ದಾರೆ. ಬೆಳಗಿನ ಮುಂಜಾನೆ ಮತ್ತು ಸಂಜೆಯ ಆ ತಂಪಾದ ಗಾಳಿದೆಲ್ಲವನ್ನ ಸೃಷ್ಟಿಯ ಜೊತೆಯಲ್ಲಿ ನಾನು ಹೇಗೆ ಇದ್ದೇನೆ. ಕಡೆಯದಾಗಿ ಪ್ರಿಯರೇ, ಕ್ರಿಸ್ತಿಯ ಫಲಗಳಿಂದ ಗುರುತಿಸಲ್ಪಡ್ರಿ. ಯೇಸು ಸ್ವಾಮಿ ಇಂದಿನ ಸುವಾರ್ಥ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಗಿಡದ ಒಂದು ಫಲಗಳಿಂದಲೇ ಇದು ಗೊತ್ತಾಗ್ತದೆ. ನಮ್ಮ ಕ್ರಿಸ್ಮಸ್ ಟ್ರೀ ಇನ್ನು ಸ್ವಲ್ಪ ದಿನಗಳಲ್ಲಿ ಇದನ್ನ ನಾವು ಪ್ಯಾಕ್ ಮಾಡಿ ಒಳಗಿಡ್ತೇವೆ. ಇನ್ನು ನೆಕ್ಸ್ಟ್ ಕ್ರಿಸ್ಮಸ್ಗೆ ಇದು ಹೊರಗೆ ಬರ್ತದೆ. ಆದರೆ ಇದರಲ್ಲಿ ಜೀವ ಇರ್ತಿದ್ರೆ ಇದನ್ನ ಪ್ಯಾಕ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಇದೊಂದು ಮರ, ಇದರಲ್ಲಿ ಜೀವ ಇದೆ. ಈ ಜೀವದ ಮರವನ್ನ ನಾವು ಫಲಗಳಿಂದಲೇ ಗುರುತಿಸ್ತೇವೆ. ಹಾಗಾದ್ರೆ ಪ್ರೀತಿ ಸಹೋದರ ಸಹೋದರಿ, ಫಲಗಳಿಂದಲೇ, ಕ್ರಿಸ್ತಿಯ ಫಲಗಳಿಂದಲೇ ನಾವು ಗುರುತಿಸಲ್ಪಡುವರಾಗಿದ್ದೇವೆ. ಕರೆಗೆ ಅರ್ಹರಾದ ಜೀವಿತ, ಇದನ್ನು ಸ್ವಾಮಿ ನಮ್ಮಿಂದ ಕೇಳುವರಾಗಿದೆ. ಯಾವ ಅಡ್ವರ್ಟೈಸ್ಮೆಂಟ್ ನಾವು ಕೊಡಬೇಕಾಗಿರುವುದಿಲ್ಲ, ಅದು ತಾನೇ ಗುರುತಿಸಲ್ಪಡ್ತದೆ. ಯಾರಾದರೂ ಮಲ್ಲಿಗೆ ಹೂವನ್ನ ಮುಡಿದು ನಮ್ಮ ಆಲಯದೊಳಗೆ ಬಂದ್ರೆ ಇಡೀ ನಮ್ಮ ಹಾಲ್ನಲ್ಲೆಲ್ಲ ಆ ಮಲ್ಲಿಗೆ ಹೂವಿನ ಪರಿಮಳ ಅದು ತಾನೇ ಹರಡಿಕೊಳ್ತದೆ. ಅದನ್ನು ಮುಚ್ಚಿಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೇ ಒಂದು ದುರ್ವಾಸನೆ ಕೂಡ, ಕೆಟ್ಟ ವಾಸನೆ ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಕೈಗಳನ್ನು, ಮೂಗನ್ನು ಮುಚ್ಚಿಕೊಳ್ಳಿಕ್ಕೆ ನಾವು ಸಿದ್ಧರಾಗ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಗಾಂಧಿ ಬಜಾರಲ್ಲಿ ಇರುವಂಥ ಸಮಯದಲ್ಲಿ ಆ ಮನೆಯಿಂದ ನಾವು ಬೆಳಗ್ಗೆ ಹೊರಗೆ ಬಂದರೆ ಹೂವಿನ ಪರಿಮಳ ಎಲ್ಲ ಕಡೆಗಳಲ್ಲಿ ಖುಷಿ ಆಗ್ತಾ ಇತ್ತು. ಹೊರಗೆ ಬಂದು ನಿಂತ್ಕೊಂಡು ನಾವು ಆ ಒಂದು ಪರಿಮಳವನ್ನು ಶ್ಲಾಘಿಸಿ. ಯಾಕಂದರೆ ನಮ್ಮ ಗಾಂಧಿ ಬಜಾರ್ ಮನೆ ಹೊರಗಡೆನೆ ಆ ಫ್ಲವರ್ ಮಾರ್ಕೆಟ್, ಎಲ್ಲ ಹೂಗಳಲ್ಲಿ ಬಂದು ಗಾಂಧಿ ಬಜಾರಲ್ಲಿ ಅವರು ಫ್ಲವರ್ಸನ್ನು ಮಾರುವಾಗ ನಾವು ಮನೆಯಿಂದ ಹೊರಗೆ ಬಂದರೆ ಸಾಕು, ಆ ಪರಿಮಳ ಅದು ಆವರಿಸಿಕೊಳ್ತಾ ಖುಷಿ ಆಗ್ತಾ ಇತ್ತು. ಈ ರೀತಿಯ ಒಂದು ಪರಿಮಳದ ಜೀವಿತ ನನ್ನದು, ನಮ್ಮದಾಗಬೇಕು. ನಾವು ಹೊರಗೆ ನಿಂತರೆ ನಮ್ಮ ಜೊತೆಯಲ್ಲಿ ಜನರು ಬಂದು ಮಾತಾಡಲಿಕ್ಕೆ ಸಿದ್ಧರಿದ್ದಾರೆ, ನಮ್ಮ ಜೊತೆಯಲ್ಲಿ ನಮ್ಮ ಹತ್ರ ಬರಲಿಕ್ಕೆ ಸಿದ್ಧರಿದ್ದಾರೆ, ಅಥವಾ ನಮ್ಮನ್ನು ನೋಡಿ ಓರೆಯಾಗಿ ಹೋಗ್ತಾರ, ನಮ್ಮನ್ನು ನೋಡಿ ಅವರು ಮರೆಯಾಗಿ ಹೋಗ್ತಾರಪ್ಪ, ಅವ್ರ ಸಹವಾಸ ಬೇಡ ಅಂತ ಹೇಳ್ತಾರ. ಪ್ರೀತಿ ಸಹೋದರ ಸಹೋದರಿ, ನಮಗೆ ಯಾವ ಜಾಹೀರಾತು ಬೇಡ. ನಮ್ಮ ನಡೆ ನುಡಿ, ನಮ್ಮ ಮಾತುಗಳೇ ನಮ್ಮನ್ನು ಪರಿಮಳವಾಗಿ, ಕ್ರಿಸ್ತನ ಪರಿಮಳವಾಗಿ ನೀವಿದ್ದೀರಿ ಎಂಬ ವಚನವನ್ನು ನಾವು ನೋಡ್ತೇವೆ. ಒಬ್ಬ ಲೆಕ್ಚರರ್, ಅವರಲ್ಲೊಂದು ಕೆಟ್ಟ ಅಭ್ಯಾಸ ಇತ್ತು. ಅವರು ಸಾಕ್ಸ್ ಅನ್ನು ಚೇಂಜ್ ಮಾಡ್ತಾ ಇರಲಿಲ್ಲ. ಮೀಟಿಂಗಿಗೆಲ್ಲ ಬರುವಾಗ ಅವರು ಕೂತ್ಕೊಳ್ಕೊಳ್ಳುವಾಗ ಒಂದು ಸಾಕ್ಸ್ ಒಂದು ಕೆಟ್ಟ ವಾಸನೆ ಬರ್ತಾ ಇದೆ, ಬೆವರಿನ ವಾಸನೆ. ಅದಕ್ಕೆ ಅವ್ರು ಎಷ್ಟು ಹೇಳಿ ಅವರು ಚೇಂಜ್ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಆಲೋಚನೆ ಮಾಡಿದಂತೆ, ಇವರಿಗೆ ಹೇಳಲಿಕ್ಕಾಗಲ್ಲ, ದೊಡ್ಡವರು, ಅವ್ರಿಗೆ ಏನು ಮಾಡೋಣ ಅಂದರೆ ನಾವೊಂದು ಒಂದು 2 ಪೇರ್ ಸಾಕ್ಸನ್ನೇ ಅವರಿಗೆ, ಹೊಸ ಸಾಕ್ಸನ್ನು ಗಿಫ್ಟ್ ಆಗಿ ಕೊಡೋಣ, ನ್ಯೂ ಇಯರಲ್ಲಿ ಚೆನ್ನಾಗಿರ್ತದೆ, ಆಗ ನಾವು ಕೂಡ ಆರಾಮಾಗಿರ್ಬೋದು ಅವ್ರ ಜೊತೆಯಲ್ಲಿ. ಆಗ ಒಂದು ಪ್ಯಾಕ್ ಹೊಸದಾದ 2-3 ಸಾಕ್ಸನ್ನು ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟರು. ಇದನ್ನು ನಿಮಗೆ ಗಿಫ್ಟ್ ಆಗಿ ಕೊಡ್ತಿದೆ. ಅವ್ರು ಕೂಡ ನೋಡಿದ್ರು, ಖುಷಿ ಆಯ್ತು ಅವ್ರಿಗೆ. ಮತ್ತು ನೆಕ್ಸ್ಟ್ ಮೀಟಿಂಗ್ ಬಂದರು. ನೆಕ್ಸ್ಟ್ ಮೀಟಿಂಗಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಆದರೆ ಪುನಃ ಅದೇ ಸ್ಮೆಲ್ ಬರ್ತಾ ಇದೆ. ಎಲ್ಲರಿಗೆ ಬೇಜಾರಾಯ್ತು. ನಾವು ಹೊಸ ಸಾಕ್ಸ್ ಕೊಟ್ರು ಏನು ಇದೇ ಸ್ಮೆಲ್ ಬರ್ತಾ ಇದ್ದೇವೆ, ಏನಪ್ಪ ಮಾಡೋದು ಅಂತ. ಆಮೇಲೆ ಎಲ್ಲ ಅವ್ರ ಕಾಲನ್ನು ನೋಡಿದ್ರೆ ಹೊಸ ಸಾಕ್ಸ್ ಹಾಕೊಂಡಿದ್ದಾರೆ. ಇವ್ರು ಕೊಟ್ಟ ಹೊಸ ಸಾಕ್ಸ್ ಹಾಕೊಂಡು ಬಂದಿದ್ದಾರೆ ಮೀಟಿಂಗಿಗೆ, ಆದರೂ ಅದೇ ಸ್ಮೆಲ್ ಬರ್ತಾ ಇದೆ, ಏನಿದು? ಆಗ ಅವ್ರಿಗೆ ಕೇಳಿದ್ರಂತೆ, ಈ ಹೊಸ ಸಾಕ್ಸ್ ಕೂಡ ಹಾಕಿದ್ದೀರ, ಆದರೆ ಹಳೆ ಸ್ಮೆಲ್ಲೇ ಬರ್ತಿಲ್ಲ, ಏನಿದು ಅಂತ ಕೇಳಿದಾಗ, ನನ್ನ ಜೋಬಲ್ಲಿ ನಾನು ಹಳೆ ಸಾಕ್ಸ್ ತಂದಿದ್ದೇನೆ.
ಅದೇ ಯಾಕಪ್ಪ ತಗೊಂಬಂದಿದ್ದೀರಾ ಅಂತೇಳಿ, ನಿಮಗೆ ಸಾಕ್ಷಿ ಬೇಕಲ್ಲ, ನಾನು ಹೊಸದು ಹಾಕ್ಕೊಂಡಿದ್ದೇನೆ, ನಿಮ್ಗೆ ತೋರಿಸ್ಲಿಕ್ಕೆ ತಂದಿದ್ದೇನೆ. ಆಗ ಅವ್ರಿಗೆ ಬೇಜಾರಾಯ್ತು. ಪ್ರಿಯರೇ, ಇದು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಮ ಹಳೆ ಸ್ವಭಾವಗಳನ್ನು ದೇವರು ನಮ್ಗೆ ಎಷ್ಟೇ ಹೊಸದನ್ನು ಕೊಡ್ತಾ ಬಂದರೂ ಕೂಡ ವಿ ಆರ್ ಕೀಪಿಂಗ್ ಇಟ್ ಸೀಕ್ರೆಟ್ಲಿ ಒಳಗಡೆ. ಹಳೇದು ನಾನು ಬಿಸಾಕಲ್ಲಪ್ಪ, ಅದು ಬೇಕು ನನಗೆ, ಹಳೆಯದು ನಾನು ಇಟ್ಕೊಂಡಿರ್ತೇನೆ. ಆಗ ಸ್ವಾಮಿಗೆ ನಾನು ಎಷ್ಟು ಹೊಸದು ಕೊಟ್ಟರು, ಎಷ್ಟು ಆಶೀರ್ವಾದಗಳನ್ನು ಇವರ ಮೇಲೆ ಸುರಿಸಿದ್ರು, ಇವರು ಕೆಟ್ಟದನ್ನೇ ಇನ್ನೂ ಪ್ರೀತಿಸ್ತಾ ಇದ್ದಾರಲ್ಲ. ಪ್ರಿಯರೇ, ಜಕರೀಯನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತಿದೆ, ಡೈಮಂಡ್ ಅಂದ ತಕ್ಷಣ ನಿಮಗೆ ಖುಷಿ ಆಗ್ತದಲ್ಲ. ಜಕರೀಯ 7ನೇ ಅಧ್ಯಾಯವನ್ನು ನೋಡ್ರಿ. ಅವರ ಹೃದಯವನ್ನ ವಜ್ರದಷ್ಟು ಕಠಿಣ ಮಾಡಿಕೊಂಡ್ರು. ಯಾವುದಕ್ಕಂತೆ? ನನ್ನ ಮಾತನ್ನ ಕೇಳಬಾರ್ದೆಂಬುದಾಗಿ. ಪ್ರಿಯರೇ, ಜಕರೀಯ ಪ್ರವಾದಿ ಎಷ್ಟು ಬೇಸರದಿಂದ ಈ ಮಾತನ್ನು ಬರೀತಿದ್ದಾನೆ. ನಮ್ಮಲ್ಲಿ ಅನೇಕ ಹೃದಯಗಳು ಡೈಮಂಡ್ ಅಷ್ಟು ಕಲ್ಲನ್ನೇ ಕೊರಿತದಲ್ಲ, ಅದು ಬೋರ್ವೆಲ್ ಮಾಡುವಾಗ ಆ ಒಂದು ಬಿಟ್ಸ್ ಅಲ್ಲಿ ಡೈಮಂಡ್ಸ್ ಇರ್ತದೆ, ಅಂದ್ರೆ ಬಂಡೆಯನ್ನ ಕೊರೆಯುವ ಆ ಬಿಟ್ಸ್ ಅದರಲ್ಲಿ ಇರ್ತದೆ. ನಮ್ಮ ಹೃದಯವೇ ಒಂದು ವಜ್ರವಾಗ್ಬಿಟ್ರೆ ನಾವು ಹೇಗೆ ದೇವರನ್ನ ಸ್ವೀಕರಿಸ್ಲಿಕ್ಕೆ ಸಾಧ್ಯ? ಕಲ್ಲಾದ ಹೃದಯ ಅಂತ ಯೆರೆಮೀಯ ಪ್ರವಾದಿಯಲ್ಲಿ ಹೇಳಿದ್ರೆ, ಆದರೆ ಜಕರೀಯನ ಪ್ರವಾದನ ಗ್ರಂಥಕ್ಕೆ ಬರುವಾಗ ವಜ್ರದಷ್ಟು ಕಠಿಣ ಮಾಡಿಕೊಂಡಿದ್ದಾರೆ ಅಂತ ಯೇಸು ಸ್ವಾಮಿ ಅಲ್ಲಿ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ಕರೆಗೆ ಅರ್ಹರಾದ ಜೀವಿತವನ್ನ ಸ್ವಾಮಿ ಕೇಳ್ತಿದ್ದಾರೆ ಮತ್ತು ದೇವರು ನಮ್ಮನ್ನ ನಡೆಸುತ್ತಿದ್ದಾರೆ. ಯೇಸು ಅವರ ಫಲಗಳಿಂದಲೇ ಅವರನ್ನ ತಿಳಿದುಕೊಳ್ಳುವಿರಿ ಎಂಬುದಾಗಿ ಹೇಳ್ತಿದ್ದಾರೆ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣು ಸಿಗುವುದಿಲ್ಲ, ಮದ್ದು ಕುಣಿಕೆ ಗಿಡದಲ್ಲಿ ಅಂಜೂರವನ್ನ ಕೊಯ್ಯುವುದುಂಟೆ. ಒಳ್ಳೆಯದರಿಂದ ಕೆಟ್ಟದನ್ನ ನೀವು ಸ್ವೀಕರಿಸಲು ಸಾಧ್ಯವಿಲ್ಲ, ಕೆಟ್ಟದರಿಂದ ಒಳ್ಳೆಯದು ಆಗುವುದಿಲ್ಲ. ಆದುದರಿಂದ ನೀವು ನನ್ನವರಾಗಿ ಬಾಳ್ರಿ, ನನ್ನ ಜೊತೆಯಲ್ಲಿ ನೀವು ನನ್ನವರಾಗಿ ಬಾಳ್ರಿ. ಯೂದನು ಯೇಸುವಿನ ಜೊತೆಯಲ್ಲೇ ಇದ್ದ. ಯೇಸುವಿಗೆ ಹೋಗಿ ಗೆತ್ಸೆಮನೆ ತೋಟದಲ್ಲಿ ಒಂದು ಮುದ್ದು ಕೊಟ್ಟ. ಆದರೆ ಆ ಕೆನ್ನೆಗೆ, ಯೇಸುವಿನ ಕೆನ್ನೆಗೆ ಕಿಸ್ ಮಾಡುವಂತ ಮೇರಿ ಆದ ಮೇಲೆ ಆ ಚಾನ್ಸ್ ಸಿಕ್ಕಿದ್ದು ಯೂದನಿಗೆ, ಶಿಷ್ಯನಿಗೆ. ಆದರೆ ಪ್ರಿಯರೇ, ಆತನು ಆ ಸುಂದರ ಅವಕಾಶವನ್ನು ಕಳ್ಕೊಂಡು 40 ಹಣಗಳ ಹಿಂದೆ ಹೋಗಿ ಆತನ ಜಾರಿ ಪಾತಾಳಕ್ಕೆ ಬಿದ್ದು, ಅದು ನೀನು ಹುಟ್ಟದಿದ್ದರೆ ಎಷ್ಟು ಒಳ್ಳೆಯದಾಗಿರ್ತಿತ್ತೆಂಬುದಾಗಿ ಸ್ವಾಮಿ ಹೇಳಿದ್ರಲ್ಲ. ಹಾಗಾದ್ರೆ ಸ್ವಾಮಿಯ ಜೊತೆಯಲ್ಲಿ ನಾವಿದ್ದೇವೆ ಅಂತ ಅಂದ್ಕೊಳ್ಬೋದು. ನಾವು ಚರ್ಚಲ್ಲಿ ನಾವಿದ್ದೇವೆ, ಬೈಬಲ್ ನನ್ನ ಜೊತೆಯಲ್ಲಿದೆ, ನಾನು ಯಾವಾಗಲೂ ಪ್ರೈಸ್ ಅಂಡ್ ವರ್ಷಿಪ್ ಹಾಡು ಹೇಳ್ತೇನೆ, ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡ್ತೇನೆ, ಚರ್ಚ್ನಲ್ಲಿ ನಾನು ಎಲ್ಲ ಸ್ವಾಮಿಗೆ ಸೇವೆ ಮಾಡ್ತಿದ್ದೇನೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯವನ್ನು ಸೇರಲಾರರು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ನನ್ನ ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೆ ಸಾಧ್ಯವಿಲ್ಲ. ಕರೆದವರು ಬಹಳ ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ ಇಂದಿನ ಸುವಾರ್ತೆ ಹೇಳ್ತಾ ಇದೆ. ಆದ್ದರಿಂದ ಕರೆಗೆ ಅರ್ಹರಾಗಿ ನಡೆದುಕೊಳ್ಳುವಂತೆ ಪ್ರೀತಿ ಸಹೋದರ ಸಹೋದರಿ, ಇಂದು ನನ್ನ ನಿಮ್ಮ ಜೀವಿತವನ್ನ ಸ್ವಾಮಿಗೆ ಒಪ್ಪಿಸಿಕೊಡೋಣ. ಶಿರಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನನ್ನನ್ನು ಆರಿಸಿಕೊಂಡಿದ್ದಿ, ನನ್ನನ್ನು ಕರೆದಿದ್ದಿ, ನಾನು ನಂಬಿಗಸ್ತ ಮಗನು ಮಗಳಾಗಿ ನಿನ್ನ ಸೇವೆಗೆ ನನ್ನನ್ನೇ ಕೊಡುವಂತೆ ನನ್ನನ್ನು ಚಿತ್ರಿಸು ಕರ್ತನೆ. ನಾನು ಜೇಡಿಯ ಕುಂಬಾರನ ಕೈಯಲ್ಲಿರುವ ಜೇಡಿ ಮಣ್ಣಾಗಿದ್ದೇನೆ, ನನ್ನನ್ನೇ ಕೊಡುತ್ತೇನೆ, ನಿನ್ನ ಕರೆದಿ ನನ್ನನ್ನು ಸ್ವೀಕರಿಸೆಂಬುದಾಗಿ ನಾವೆಲ್ಲರೂ ಒಂದು ನಿಮಿಷ ಮೌನವಾಗಿ ಪ್ರಾರ್ಥನೆ ಮಾಡೋಣ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ನಾ ಹೊಡೆದು ರೂಪಿಸು ನೀ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ನಾ ಹೊಡೆದು ರೂಪಿಸು ನೀ. ನಂಚಿತ್ತವಲ್ಲ ನಿಂಚಿತ್ತನಾದ ಕೊಡುವೆನು ನಿನ್ ಕರದಿ. ನಂಚಿತ್ತವಲ್ಲ ನಿಂಚಿತ್ತನಾದ ಕೊಡುವೆನು ನಿನ್ ಕರದಿ. ನನ್ನ ಕೊಡುವೆನು ಕೊಡುವೆನು ನಿನ್ ಕರದಿ. ನನ್ನ ಅರ್ಪಿಸಿ ಅರ್ಪಿಸಿ ನಿನ್ ಪಾದದಿ. ನನ್ನ ಕೊಡುವೆನು ಕೊಡುವೆನು ನಿನ್ ಕರದಿ. ನನ್ನ ಅರ್ಪಿಸಿ ಅರ್ಪಿಸಿ ನಿನ್ ಪಾದದಿ. ರೂಪಿಸು ನೀ ನನ್ನ ರೂಪಿಸು ನೀ.
ಹೌದು ಕರ್ತನೆ, ನೀನು ನಮ್ಮನ್ನು ನಂಬಿಗಸ್ತನಾಗಿ ಕರೆದಿದ್ದಿ. ನಂಬಿಕೆಯ ಮಗನಾಗಿ ಮಗಳಾಗಿ ಬಾಳುವ ಶಕ್ತಿ ಕೊಟ್ಟಿದ್ದಿ. ನೀತಿಯ ವಸ್ತ್ರವನ್ನು ನೀತಿವಂತರೆಂಬುದಾಗಿ ನಮ್ಮನ್ನು ಎಣಿಸಿದ್ದಿ. ನಿನ್ನನ್ನೇ ಈ ನಂಬಿಕೆಯಲ್ಲಿ ಬಾಳುವ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸಿ ರೂಪಿಸಿ ಹೊಸ ವರ್ಷದ 2ನೇ ಭಾನುವಾರಕ್ಕೆ ಕರೆತಂದ ನೀನು ಈ ಮುಂದಿನ ವರ್ಷದೆಲ್ಲ ಕ್ಷಣಗಳಲ್ಲಿ ನಮ್ಮ ಸಭೆಯ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನು ಹರಸಿ ಮುನ್ನಡೆಸೆಂದು ತಾಳ್ಮೆಯಿಂದ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ಈ ವಾಕ್ಯದ ಬೆಳಕಿನಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ನಂಬಿರುವ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಅಪೊಸ್ತಲರ ವಿಶ್ವಾಸ ಸೂತ್ರ 128ನೇ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲ್ಬೆಗೆ ಜಡಿಯಲ್ಪಟ್ಟು ಸತ್ತು ಹುಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವೊಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ಸಭೆ ದಯವಿಟ್ಟು ಕುಳಿತುಕೊಳ್ಳ್ರಿ. ನಮ್ಮ ಕಾರ್ಯದರ್ಶಿನಿಯವರಿಂದ ಈಗ ಸಭಾ ಪ್ರಕಟಣೆಗಳನ್ನು ನಾವು ಆಲಿಸೋಣ. ಈ ವಾರದ ಸಭಾ ಪ್ರಕಟಣೆಗಳು ಈಗ ಸಾರಲ್ಪಡುವುದು. ದಯವಿಟ್ಟು ಕ್ಷಮಿಸಿ. ಮದುವೆಯ ಪ್ರಕಟಣೆ. ನಮ್ಮ ರೈಸ್ ಸ್ಮಾರಕ ಸಭೆಯ ಸದಸ್ಯರಾದಂಥ ಆರ್ ಸುರೇಶ್ ಕುಮಾರ್ ಮತ್ತು ಎಲಿಜಬೆತ್ ಪುಷ್ಪವತಿರವರ ಮಗಳು ಸೌಭಾಗ್ಯವತಿ, ಚಿರಂಜೀವಿ ಸೌಭಾಗ್ಯವತಿ ಎಸ್ ರೋನಿಶಾ ಶೀತಲ್ ಎಂಬುವ ವಧುವಿಗೂ, ನಮ್ಮ CSI ಗ್ರೇಸ್ ಚರ್ಚ್ ಮಲ್ಲೇಶ್ವರಂ ಈ ಸಭೆಯ ಸದಸ್ಯರಾದಂಥ ಶ್ರೀಯುತ ಎನ್ ಶ್ರೀನಿವಾಸರವರು ಮತ್ತು ಮಿಸಸ್ JS ಮನೋರಂಜಿತರವರ ಪುತ್ರ ಚಿರಂಜೀವಿ ಎಸ್ ಪ್ರತಾಪ್ ಡ್ಯಾನಿ ಎಂಬುವ ವರನಿಗೂ ಪರಿಶುದ್ಧವಾದ ವಿವಾಹವಾಗುವುದಾಗಿ 2ನೇ ಬಾರಿ ಪ್ರಕಟ ಮಾಡುತ್ತೇವೆ. ಮತ್ತು CSI ರೈಸ್ ಮೆಮೋರಿಯಲ್ ಚರ್ಚ್ ಈ ನಮ್ಮ ಸಭೆಯ ಸದಸ್ಯರಾದಂಥ ಲೇಟ್ ಡಿ ಪ್ರೇಮ್ ಕುಮಾರ್ ಹಾಗೂ ಶ್ರೀಮತಿ ಸ್ಟೆಲ್ಲಾ ಪ್ರೇಮ್ ಕುಮಾರಿ ಇವರ ಪುತ್ರ ಚಿರಂಜೀವಿ ಪ್ರವೀಣ್ ಕುಮಾರ್ ಎಂಬುವ ವರನಿಗೂ, CSI ರೈಸ್ ಸ್ಮಾರಕ ಸಭೆ ನಮ್ಮ ಸಭೆಯ ಸದಸ್ಯರಾದಂಥ ಶ್ರೀಯುತ ಜಾನ್ಸನ್ ಐಸಕ್ ಹಾಗೂ ಮಿಸಸ್ ಗ್ರೇಸ್ ಸಿ ಅವರ ಮಗಳು ಚಿರಂಜೀವಿ ಸೌಭಾಗ್ಯವತಿ ಬಬಿತಾ ಮಾರ್ಗ್ರೆಟ್ ಎಂಬುವ ವಧುವಿಗೂ ಪರಿಶುದ್ಧ ವಿವಾಹವಾಗುವುದಾಗಿ 1ನೇ ಬಾರಿ ನಾವು ಪ್ರಕಟ ಮಾಡುವವರಾಗಿದ್ದೇವೆ. ಈ 2 ವಿವಾಹಗಳು ನೆರವೇರಬಾರದೆಂಬುದಕ್ಕೆ ನ್ಯಾಯವಾದ ಕಾರಣಗಳಾಗಲಿ ಅಭ್ಯಂತರಗಳಾಗಲಿ ಏನಾದರೂ ತಿಳಿದಿದ್ದ ಪಕ್ಷಕ್ಕೆ ಅಂಥವರು ಲಿಖಿತ ಮೂಲಕವಾಗಿ ಸಭಾಪಾಲಕರಿಗೆ ತಿಳಿಸತಕ್ಕದ್ದು. ಮೊದಲನೆಯದು 2ನೇ ಪ್ರಕಟಣೆ ಮತ್ತು 2ನೆಯ ಮದುವೆಯ ಪ್ರಕಟಣೆ 1ನೆಯ ಪ್ರಕಟಣೆಯಾಗಿರುತ್ತದೆ. ಈ 2 ಪ್ರಕಟಣೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ರಕ್ಷಕನಾದ ಸ್ವಾಮಿ, ಒಬ್ಬಂಟಿಗರನ್ನ ಸಂಸಾರ ಜೀವಿತದಲ್ಲಿ ಸೇರಿಸುವಾತನು ನೀನು. ಮದುವೆಯು ಪರಲೋಕದ ಸಂಕಲ್ಪವಾಗಿದೆ, ನೀನದನ್ನು ನೆರವೇರಿಸುವಾತನಾಗಿದ್ದಿ. ಪ್ರಿಯ ಕರ್ತನೆ, ನಮ್ಮ ಸಭೆಗೆ ನೀನು ಕೂಡಿಸಿಕೊಡುತ್ತಿರುವ 2 ನೂತನ ಕುಟುಂಬಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಪ್ರತಾಪ್ ಡ್ಯಾನಿ ಮತ್ತು ರೋನಿಶಾ ಶೀತಲ್ ಎಂಬುವ ಮದುಮಕ್ಕಳನ್ನು, ಮತ್ತು ಕರ್ತನೆ ಪ್ರವೀಣ್ ಕುಮಾರ್ ಮತ್ತು ಬಬಿತಾ ಮಾರ್ಗ್ರೆಟ್ ಎಂಬುವ ಮದುಮಕ್ಕಳನ್ನು, ಈ 2 ಪ್ರಕಟಣೆಗಳನ್ನು ಆಶೀರ್ವದಿಸು ಮತ್ತು ಸಂಬಂಧಪಟ್ಟವರೆಲ್ಲರನ್ನ ಕೃಪೆಯಲ್ಲಿ ನಡೆಸು. ಈ ಮದುವೆಯ ಸಿದ್ಧತೆಯಲ್ಲಿ ಅವರಿಗೆ ಬೇಕಾದೆಲ್ಲ ಸಹಾಯಗಳನ್ನು ಅನುಗ್ರಹಿಸಿಕೊಡು. ಯೇಸುವೆ, ನೀನು ಹೇಳಿದ ಹಾಗೆ ದೇವರು ಕೂಡಿಸಿದ ಮನುಷ್ಯರೆಂದಿಗೂ ಅಗಲಿಸಬಾರದೆಂಬುವ ಒಂದು ಆಶೀರ್ವಾದದ ನುಡಿಯನ್ನು ನೀನು ಕೊಟ್ಟಿದ್ದಿ. ನೀನು ಕೂಡಿಸಿ ಈ 2 ಕುಟುಂಬಗಳನ್ನು ನಮ್ಮ ರೈಸ್ ಸಭೆಗೆ ನೂತನ ಕುಟುಂಬಗಳನ್ನಾಗಿ ಅನುಗ್ರಹಿಸಬೇಕೆಂದು
ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಮದುವೆಯ ಪ್ರಕಟಣೆಗಳನ್ನು ಆಶೀರ್ವದಿಸುತ್ತೇವೆ. ಆಮೇಲೆ ಈಗ ಸಭಾ ಪ್ರಕಟಣೆಗಳನ್ನು ನಾವು ಆಲಿಸೋಣ. ಸಭಾ ಪ್ರಕಟಣೆಗಳು. ಈ ಪರಿಶುದ್ಧ ಆರಾಧನೆಯಲ್ಲಿ ಭಾಗವಹಿಸಿರುವ ಎಲ್ಲ ಸಭಿಕರನ್ನು ಹಾಗೂ ಇತರೆ ಸಭೆಗಳಿಂದ ಆಗಮಿಸಿರುವ ಅತಿಥಿಗಳನ್ನು ಮತ್ತು ಆನ್ಲೈನ್ ಮೂಲಕವಾಗಿ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕ್ರಿಸ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಆರಾಧನೆಯ ತರುವಾಯ ನಮ್ಮ ಸಭೆಯ ಸದಸ್ಯರುಗಳು 2021ನೇ ವರ್ಷದ ಕ್ಯಾಲೆಂಡರನ್ನು ಪಡೆಯದೇ ಇರುವವರು ಪಡೆದುಕೊಳ್ಳುವಂತೆ ವಿನಂತಿ. ಆರಾಧನೆಯ ತರುವಾಯ ನಮ್ಮ ಸಭೆಯ ಸದಸ್ಯರುಗಳಾದ ಶ್ರೀಯುತ ಜಾನ್ ಐಸಾಕ್ ಕುಟುಂಬದವರು ಹಾಗೂ ಶ್ರೀಮತಿ ಸ್ಟೆಲ್ಲಾ ಪ್ರೇಮ್ ಕುಮಾರ್ ರವರ ಕುಟುಂಬದವರು ತಮ್ಮ ಮಕ್ಕಳ ಮದುವೆಯ ಪ್ರಕಟಣೆಯ ಪ್ರಯುಕ್ತ ಸಭೆಯವರೆಲ್ಲರಿಗೂ ಸಿಹಿಯನ್ನು ನೀಡಲಿದ್ದಾರೆ. ಸಭೆಯವರು ಸ್ವೀಕರಿಸುವಂತೆ ವಿನಂತಿ. ಮುಂದಿನ ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಈ ಆಲಯದಲ್ಲಿ ಆರಾಧನೆಯು ನಡೆಸಲ್ಪಡುತ್ತದೆ. ಸಭೆಯವರು ಭಾಗವಹಿಸುವಂತೆ ವಿನಂತಿ. ಕಳೆದ ವಾರ ಶ್ರೀಮತಿ ಮರ್ಲಿನ್ ಲಾಲ್ ಅವರ ಆಲ್ಟರ್ನ ಉಪಯೋಗಕ್ಕಾಗಿ ಬಿಳಿ ವಸ್ತ್ರಗಳನ್ನು ಹೊಲಿಸಿಕೊಟ್ಟಿದ್ದರು. ಅದು ತಪ್ಪಾಗಿ ದಿವಂಗತ ಲಿಲ್ಲಿ ಮನೋಹರ್ ಬಾಯ್ ಹೆಸರಿನಲ್ಲಿ ಕೊಡಲಾಗಿದೆ ಎಂದು ಪ್ರಕಟವಾಯಿತು. ಅದಕ್ಕಾಗಿ ವಿಷಾದಿಸುತ್ತೇವೆ. ಅದನ್ನು ಶ್ರೀಯುತ ಪ್ರತಾಪ್ ಲಾಲ್ ರವರ ತಾಯಿಯವರಾದ ದಿವಂಗತ ಆನಿ ರತ್ನಬಾಯ್ ರವರ ಹೆಸರಿನಲ್ಲಿ ಕೊಡಲಾಗಿದೆ. ಅದನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿದ್ದೇವೆ. ಶ್ರೀಯುತ ಪ್ರತಾಪ್ ಲಾಲ್ ಹಾಗೂ ಮರ್ನಿನ್ ಲಾಲ್ ಅವರ ಕುಟುಂಬವನ್ನು ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸುವವರಾಗಿದ್ದೇವೆ. ಕಳೆದ ವಾರದಲ್ಲಿ ಕೂಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 13,654, ಬಡವರ ನಿಧಿಗೆ 6,291, ಕೃತಜ್ಞತಾ ಕಾಣಿಕೆ 3,200, ವಿವಾಹ ವಾರ್ಷಿಕ ಕಾಣಿಕೆ 200, ಭಜನಾ ಕಾಣಿಕೆ 1,000, ಸುವಾರ್ಥ ನಿಧಿಗೆ 500, ಮಾಸಿಕ ಸಭಾವಂತಿಕೆ 11,450, ಕ್ರಿಸ್ತ ಜಯಂತಿಯ ಕಾಣಿಕೆ 1,700, ಸ್ವಾರ್ಥ ತ್ಯಾಗದ ಹುಂಡಿಯಿಂದ 837, ದೀಕ್ಷಾಸ್ಥಾನ ಕಾಣಿಕೆ 2,000, ಸುಗ್ಗಿ ಹಬ್ಬದ ಹರಾಜಿನ ಕಾಣಿಕೆ 2,000 ಹಾಗೂ ಮದುವೆಯ ಪ್ರಕಟಣೆಯ ಶುಲ್ಕ 1,000, ಒಟ್ಟು 43,832 ರೂಪಾಯಿಗಳು. ಹಾಗೂ ಮಂಗಳವಾರ ವಿಶೇಷ ಮದುವೆಯ ಆಶೀರ್ವಾದದ ಕಾಣಿಕೆ, ಸಾಮಾನ್ಯ ಕಾಣಿಕೆ 150 ಹಾಗೂ ಬ್ಲೆಸ್ಸಿಂಗ್ ಆಫರಿಂಗ್ 5,000, ಒಟ್ಟು 5,150 ರೂಪಾಯಿಗಳು. ವಂದನೆಗಳು. ನಮ್ಮ ಪರಿಶುದ್ಧವಾದ ಕಾಣಿಕೆಗಳನ್ನು ತಂದೆ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಸಮಯ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 171ನೆಯ ಜ್ಞಾನ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಆದಿದೇವ ನಿನ್ನ ಸೇವಕ ಕಾದಿರುವೆಯನಿಗೆ ಬೋಧಿಸಯ್ಯ ಏಸು ತಾರಕ ಬಾರೆ ಬಾರೆ ಪರಿಶುದ್ಧಾತ್ಮನೆ. ಈ ಒಂದು ಟ್ಯೂನಲ್ಲಿ ನಾವು ಹಾಡೋಣ. Bye.
ಕಾಣಿಕೆಗಳನ್ನು ಭಕ್ತಿ ಭಾವದಿಂದ ದೇವರಿಗೆ ಸಮರ್ಪಣೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳ ಮೂಲಕ ಕರ್ತನಾದ ಸ್ವಾಮಿ, ನಮ್ಮ ಜೀವಿತದಲ್ಲಿ ನೀನು ಕೊಟ್ಟ ಕೃಪೆಗಳು ಅಪಾರವಾಗಿದೆ. ಎಲ್ಲ ನಿನ್ನ ಕೃಪೆ ಸ್ವಾಮಿ. ಪ್ರಿಯ ಕರ್ತನೆ, ನಮ್ಮನ್ನ ಅನುದಿನದ ಭಾರವನ್ನು ಹೊರುತ್ತಾ ನಮ್ಮನ್ನು ಮುನ್ನಡೆಸುತ್ತಾ ಇದ್ದಿ, ಕೃಪೆಯಲ್ಲಿ ನಡೆಸುತ್ತಾ ಇದ್ದಿ, ಪರಾಮರಿಸುತ್ತಾ ಇದ್ದಿ. ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರೆದಾತನು ನೀನು ನಂಬಿಕಸ್ಥನಾಗಿದ್ದಿ. ನಿನ್ನ ನಂಬಿಕೆಗೆ ಅರ್ಹರಾಗಿ ನಾವು ಬಾಳುವಂತೆ ನಿನ್ನ ಸನ್ನಿಧಿಯಲ್ಲಿ ಈ ಕಾಣಿಕೆಗಳನ್ನು ಸಮರ್ಪಣೆ ಮಾಡುವ ಕೃಪೆ ಕೊಟ್ಟಿದ್ದಿ. ಪ್ರಿಯ ಕರ್ತನೆ, ಆರಾಧನೆಯಲ್ಲಿ ಕಾಣಿಕೆಗಳನ್ನು ಕಾಣಿಸಿಕೊಂಡ ಎಲ್ಲ ಸಹೋದರ ಸಹೋದರಿ ಮತ್ತು ಮುದ್ದು ಮಕ್ಕಳನ್ನ ಮತ್ತು ಕರ್ತನೆ, ಈ ದಿನದ ಆರಾಧನೆಯಲ್ಲಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿಕೊಟ್ಟ ಜನ್ಮದಿನದ ಕಾಣಿಕೆ, ಮದುವೆಯ ವಾರ್ಷಿಕೋತ್ಸವದ ಕಾಣಿಕೆ ಮತ್ತು ಕೃತಜ್ಞತಾ ಕಾಣಿಕೆ ಮತ್ತು ದಶಮಾಂಶದ ಕಾಣಿಕೆ ಎಲ್ಲವನ್ನ ನೀನು ಮುಟ್ಟಿ ಆಶೀರ್ವದಿಸು, ಹರಸು, ಬಲಪಡಿಸು. ಕರ್ತನೆ, ನಮ್ಮ ಹೃದಯದ ಕಾಣಿಕೆಯನ್ನು ನೀನು ಇಷ್ಟಪಡುವ ದೇವನಾಗಿದ್ದಿ. ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸಿ ಈ ವರ್ಷದ ಎಲ್ಲ ದಿನಗಳಲ್ಲಿ ನಿನ್ನ ಜೊತೆಯಲ್ಲಿ ನಾವು ಹೆಜ್ಜೆ ಇಡುತ್ತಾ ಮುಂದೆ ಸಾಗುವಂತೆ ನಂಬಿಕೆಗೆ ಅರ್ಹರಾದ ಮಗನನ್ನಾಗಿ ಮಗಳನ್ನಾಗಿ ನಮ್ಮೆಲ್ಲರನ್ನ ರೂಪಿಸಿ ಬಲಪಡಿಸಿ ಮುನ್ನಡೆಸಬೇಕೆಂದು ಆನ್ಲೈನ್ ಮೂಲಕ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕುಟುಂಬವನ್ನ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ಕಡೆಯದಾಗಿ ಹಾಡುವ ಸಂಗೀತಗಳಲ್ಲಿ 220ನೇ ಸಂಗೀತದಲ್ಲಿ ಹಾಡಿಕೊಳ್ಳೋಣ. 220ನೆಯ ಸಂಗೀತ. ಕರ್ತನ ನಿನ್ನ ತೊರೆದು ಅಪಾತ್ರನಾದೇನು, ಆರಂಭ ಪ್ರೀತಿ ಜಲವು ತಂಪಾಗಿ ಹೋದಿತು, ಅದನ್ನು ಮತ್ತೆ ಉರಿಸಿ ಸದ್ಭಕ್ತಿ ವರ್ಧಿಸು, ಕೈ ಹಿಡಿದನ್ನ ನಡೆಸಿ ವಿಮುಕ್ತಿ ಕಾಣಿಸು. 1 ಮತ್ತು 3ನೇ ಚರಣವನ್ನ ನಾವೆಲ್ಲರೂ ಒಟ್ಟಾಗಿ ಹಾಡೋಣ. 1 ಮತ್ತು 3ನೇ ಚರಣ. ನಾವೆಲ್ಲರೂ ಒಂದೇ ಮನಸ್ಸಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಾಮ ಪರಿಶುದ್ಧ ನೆನೆಸಲ್ಪಡಲಿ, ರಾಜ್ಯವು ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಳಿದ್ದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನಿನ್ನವೇ ಸ್ವಾಮಿ. ಆಮೆನ್. ಸಮಾಧಾನದಿಂದ ಶಾಂತಿಯಿಂದ ಲೋಕದೊಳಗೆ ಹೋಗೋಣ. ಹೊಸ ವರ್ಷದ 2ನೇ ಭಾನುವಾರದಂದು ದೇವರು ಕೊಟ್ಟ ಈ ಮನ್ನವನ್ನ, ನಮ್ಮ ಆತ್ಮಿಕವಾದ ಆಹಾರವನ್ನ ನಮ್ಮ ಹೃದಯದಲ್ಲಿ ಭದ್ರವಾಗಿಟ್ಟುಕೊಂಡು ಸೈತಾನನಿದನ್ನು ಅಪಹರಿಸದಂತೆ ಕಾದುಕೊಂಡು ನಾವು 100ರಷ್ಟು ಫಲ ಕೊಡುವಂತೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮ ದೇವರ ನಿಮ್ಮ ಅಪಾರ ಆಶೀರ್ವಾದ ತಲೆಬಾಗಿರುವ ನಮ್ಮೆಲ್ಲರೊಂದಿಗೆ
ಕಾರಣಾಂತರಗಳಿಂದ ಬಾರದೇ ಇರುವ ನಮ್ಮೆಲ್ಲ ಸಹೋದರ ಸಹೋದರಿಯರೊಂದಿಗೆ ಆನ್ಲೈನ್ ಮೂಲಕ ಮನೆಯಿಂದಲೇ ನಮ್ಮ ಆರಾಧನೆಯನ್ನು ವೀಕ್ಷಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರ ಮಕ್ಕಳೊಂದಿಗೆ ಹಿರಿಯರೊಂದಿಗೆ ನಿರಂತರವೂ ನೆಲೆಯಾಗಿದ್ದು ಆರೋಗ್ಯ, ಭಾಗ್ಯ, ಕೃಪೆ, ಆಶೀರ್ವಾದಗಳು ಮಾತ್ರವಲ್ಲ, ಕ್ರಿಸ್ತನಿಗೆ ಅರ್ಹರಾದ ನಂಬಿಗಸ್ತ ಮಗನನ್ನಾಗಿ ಮಗಳನ್ನಾಗಿ ನಮ್ಮನ್ನು ರೂಪಿಸಿ ಕೈ ಹಿಡಿದು ಮುನ್ನಡೆಸಲಿ.